ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। भगवद्गीते भवद्वेषिणी। हरि ओम। पांचजन्य ಭಗವದ್ಗೀತಾ ಉಪನ್ಯಾಸದ ಸರಣಿಯಲ್ಲಿ 2ನೇ ಅಧ್ಯಾಯದ 47 ಮತ್ತು 48ನೇ ಶ್ಲೋಕವನ್ನ ನೋಡ್ತಾ ಇದ್ದೆವು. 47, 48 ಅಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ 47ನೇ ಶ್ಲೋಕ, 48ನೇದು ಯೋಗಸ್ಥಃ ಕುರು ಕರ್ಮಾಣಿ. ಇದೆರಡು ಕರ್ಮಯೋಗದ ಸ್ವರೂಪವನ್ನ ತಿಳಿಸ್ತಕ್ಕಂಥ ಒಂದು ಶ್ಲೋಕವಾಗಿದೆ. ಕರ್ಮಯೋಗ ಪ್ರವೇಶಕ್ಕೆ ಮೊದಲು ವ್ಯವಸಾಯಾತ್ಮಿಕ ಬುದ್ಧಿ, ಅವ್ಯವಸಾಯಾತ್ಮಿಕ ಬುದ್ಧಿಯನ್ನ ಭಗವಂತ ವರ್ಣಿಸಿ, ಅವ್ಯವಸಾಯಾತ್ಮಿಕ ಬುದ್ಧಿಯ ಉಳ್ಳ ಜನರ ಚಿಂತನೆ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ವರ್ಣಿಸಿ, ತದನಂತರ ನಿಸ್ತ್ರೈಗುಣ್ಯೋ ಭವಾರ್ಜುನ ಮುಂತಾದ ಮಾತುಗಳಿಂದ ಕರ್ಮಯೋಗಿಯ ಒಂದು ಮನಸ್ಥಿತಿಯನ್ನ, ಸಿದ್ಧತೆಯನ್ನ ಹೇಳ್ತಾ, ತದನಂತರದ ಶ್ಲೋಕದಲ್ಲಿ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ಎನ್ನುವ ಶ್ಲೋಕದಲ್ಲಿ ಒಬ್ಬ ಆತ್ಮಜ್ಞಾನಿಯ ಸುಖ ಲೌಕಿಕ ಸುಖಗಳನ್ನೆಲ್ಲವೂ ಒಳಗೊಂಡಿರ್ತದೆ ಎಂಬುದನ್ನ ಹೇಳಿ, ಈ ಕಾರಣದಿಂದಾಗಿ ಯೋಗ ಮಾರ್ಗದಲ್ಲಿ ನಿಶ್ಚಿತವಾಗಿ ಒಬ್ಬ ನಡೀಬೇಕು. ಯೋಗ ಮಾರ್ಗದಲ್ಲಿ ಅಥವಾ ಸಾಧನೆ ಮಾರ್ಗದಲ್ಲಿ ನಡೆಯುವುದರಿಂದ ಯಾವ ನಷ್ಟವೂ ಆಗುವುದಿಲ್ಲ, ಅದರ ಬದಲಾಗಿ ಬಹಳ ದೊಡ್ಡ ಲಾಭವೇ ಆಗ್ತದೆ ಎಂಬುದಾಗಿ ಭಗವಂತ ವರ್ಣಿಸಿ ಆದಮೇಲೆ ಆ ಯೋಗ ಯಾವುದು ಎಂಬುದನ್ನು ಹೇಳ್ತಿದ್ದಾನೆ. ಅದನ್ನೇ ಕರ್ಮಯೋಗ ಅಥವಾ ಸಮತ್ವ ಬುದ್ಧಿ ಯೋಗ ಅಂತ ಕರೆದಿದ್ದಾನೆ. ಕರ್ಮಯೋಗ ಎನ್ನುವ ಶಬ್ದಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಬುದ್ಧಿಯೋಗ ಅಥವಾ ಸಮತ್ವ ಬುದ್ಧಿಯೋಗ ಕರೆದಿದ್ದಾನೆ ಭಗವಂತ. ಅದರಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಎನ್ನುವ ಶ್ಲೋಕ ತುಂಬಾ ಪ್ರಸಿದ್ಧವಾದದ್ದು. ಅಂದ್ರೆ ಕರ್ಮವನ್ನ ಮಾಡುವುದಕ್ಕೆ ನಿನಗೆ ಆಯ್ಕೆ ಇದೆ, ಆದರೆ ಫಲದ ವಿಷಯದಲ್ಲಿ ನಿನಗೆ ಆಯ್ಕೆ ಇಲ್ಲ. ಅಂದ್ರೆ ಅರ್ಥ, ಫಲ ಅನ್ನುವಂಥದ್ದು ಅನೇಕ ಬೇರೆ ವಿಷಯಗಳನ್ನೆಲ್ಲ ಸೇರಿಸಿಕೊಂಡು ಬರುವಂಥದ್ದಾದದ್ರಿಂದ ಸಂಪೂರ್ಣ ನಿನ್ನೊಬ್ಬನ ಹಿಡಿತದಲ್ಲದಿಲ್ಲ. ಆದ್ರಿಂದ ಆ ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ಕರ್ಮ ಮಾಡಬೇಡ. ಮಾ ಕರ್ಮ ಫಲ ಹೇತುರ್ಭೂಹು ಅಂದ್ರೆ ಕರ್ಮದ ಫಲಾಪೇಕ್ಷೆ ಇಟ್ಟುಕೊಂಡು ಕರ್ಮದಲ್ಲಿ ನಿರತನಾಗಬೇಡ, ಬದಲಾಗಿ ಕರ್ಮವನ್ನೇ ಸುಖಿಸು, ಕರ್ಮ ಮಾಡುವುದರಲ್ಲಿ ರಮಿಸು, ಕರ್ಮದಲ್ಲೇ ಖುಷಿ ಪಡು ಅಂತ ಹೇಳ್ತಾನೆ. ಹಾಗೆ ಕೊನೆಯ ವಾಕ್ಯ ಮಾತೆ ಸಂಗೋಸ್ತು ಅಕರ್ಮಣಿ ಅಂತ, ಅಕರ್ಮದಲ್ಲಿ ಸಂಘ ಇಡಬೇಡ ಅಂತ. ಅಕರ್ಮ ಅದನ್ನ ಸರಿಯಾಗಿ ಹೇಳೋದಾದ್ರೆ ಕರ್ಮ ಮಾಡದೇನೂ ಇರಬೇಡ ಅಂತ. ಈಗ ಫಲಾಪೇಕ್ಷೆ ಬಿಟ್ಟು ಕರ್ಮ ಮಾಡು ಅಂತ ಹೇಳಿದಾಗ ಫಲದ ಅಪೇಕ್ಷೆ ಇಲ್ದೇನೆ ಯಾಕೆ ಕರ್ಮ ಮಾಡ್ಬೇಕು ನಾವು? ಆದ್ರಿಂದ ಕರ್ಮವನ್ನೇ ಮಾಡೋದು ಬೇಡ ಅಂತ. ನೋಡಿ, ಇಲ್ಲಿ ಫಲಾಪೇಕ್ಷೆ ಬಿಟ್ಟು ಅಂತ ಹೇಳಿದಾಗ ಫಲಾಪೇಕ್ಷೆ ಮೇಲೆ ಆಗ್ರಹ ಬಿಟ್ಟು ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಫಲವನ್ನ ಅಥವಾ ಗುರಿಯನ್ನ ಉದ್ದೇಶವಾಗಿಟ್ಟುಕೊಳ್ಳದೇನೆ ಯಾವನು ಕರ್ಮವನ್ನ ಮಾಡ್ಲಿಕ್ಕೆ ಆಗಲ್ಲ.
ಈ ಬೀಜವನ್ನ ಹಾಕದಾಗ ಈ ಫಲ ಬರಬೇಕು, ಈ ರೀತಿಯಾಗಿ ಇಷ್ಟು ಫಲ ಬರಬೇಕು ಎನ್ನುವ ಲೆಕ್ಕಾಚಾರ ಇಲ್ಲದೆ ಒಬ್ಬನು ಕೃಷಿ ಮಾಡಿದ್ರೆ ಅವನು ಕೃಷಿಕ ಅಂತ ಕರೆಯೋಲ್ಲ. ಒಬ್ಬ ವಿದ್ಯಾರ್ಥಿ ಆದವನು ವಿದ್ಯಾಭ್ಯಾಸ ಮಾಡುವಾಗ ಇಂಥ ಫಲ ಬರಬೇಕು, ಈ ಉದ್ದೇಶದಿಂದ ಓದ್ತಿದ್ದೇನೆ, ಆ ಉದ್ದೇಶ ಅನ್ನೋದು ಸ್ಪಷ್ಟ ಇಲ್ಲದಿದ್ರೆ ಅವನಿಗೆ ಕರ್ಮದಲ್ಲಿ ನಿಶ್ಚಿತತೆ ಬರುವುದಿಲ್ಲ. ಇಲ್ಲಿ ಫಲಗಳ ಬಗ್ಗೆ ಗಮನಿಸಬೇಡ, ಫಲವನ್ನ ಅಪೇಕ್ಷಿಸಲೇಬೇಡ ಎಂಬಂತಹ ಮಾತಲ್ಲ. ಫಲ ಖಂಡಿತವಾಗಿ ಬರ್ತದೆ, ಅದ್ರ ಮೇಲೆ ಆಗ್ರಹ ಬುದ್ಧಿ ಬೇಡ. ಇಂಥದ್ದೇ ಫಲ ಬೇಕು, ಹೀಗೆ ಬರಬೇಕು ಅಂತಕ್ಕಂಥ ಆಗ್ರಹ ಬೇಡ. ಯಾಕಂದ್ರೆ ಫಲ ಅನ್ನೋದು ನಿನ್ನೊಬ್ಬನ ಕರ್ಮವನ್ನೇ ಅದು ಆಶ್ರಯಿಸಿಲ್ಲ. ದೈವವನ್ನು ಅಥವಾ ನಿಯತಿಯನ್ನು ಅಥವಾ ಪ್ರಾರಬ್ಧವನ್ನು ಎಲ್ಲವನ್ನ ಸೇರಿಕೊಂಡು ಫಲ ಬರೋದ್ರಿಂದ ನಿನಗೆ ಅದರ ಮೇಲೆ ನಿಯಂತ್ರಣ ಇಲ್ಲದೆ ಇರೋದ್ರಿಂದ ಫಲಾಪೇಕ್ಷೆಯಲ್ಲಿಯೇ ನಿನ್ನ ಸಮಯವನ್ನು ಕಳೀಬೇಡ, ಬದಲಾಗಿ ಕರ್ಮ ಮಾಡುವುದರಲ್ಲಿ ನಿರತನ ಆಗು ಎಂಬ ಬೋಧನೆ ಇದೆ. ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಹಾಗೆ ಒಂದೊಮ್ಮೆ ಫಲದ ಮೇಲೆ ಆಗ್ರಹ ಬುದ್ಧಿಯನ್ನು ಬಿಡು ಅಂತ ಹೇಳಿದಾಗ ಕರ್ಮವನ್ನೇ ನಾನು ಬಿಟ್ಟು ಬಿಡ್ತೇನೆ ಅಂತ ಒಬ್ಬನು ಯೋಚನೆ ಮಾಡಿದ್ರೆ, ಅದ್ರ ಮೇಲೆ ನನ್ನ ನಿಯಂತ್ರಣ ಇಲ್ಲ, ಹಿಡಿತ ಇಲ್ಲ ಅಂತ ಆದ್ಮೇಲೆ ನಂದೇರಿದೆ ಅಂತ ಒಬ್ಬ ಯೋಚನೆ ಮಾಡಿದ್ರೆ ಅದು ಅವನ ಪತನವಾಗತ್ತೆ. ಕರ್ಮವನ್ನ ಬಿಡ್ಲೇಬಾರದು ಎನ್ನುತ್ತೆ. ಇದು ವೇದದ ಬಹಳ ಮುಖ್ಯವಾದಂತಹ ಒಂದು ಬೋಧನೆ. ಎಲ್ಲಿಯ ತನಕ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗೋದಿಲ್ವೋ ಅಲ್ಲಿ ತನಕ ಕರ್ಮವನ್ನ ಬಿಡುವ ಹಕ್ಕು ಯಾರಿಗೂ ಇಲ್ಲ. ಕರ್ಮ ಅಂದ್ರೆ ಯಾವುದು? ನಿತ್ಯ ನೈಮಿತ್ತಿಕ ಕರ್ಮಗಳು, ಲೌಕಿಕ ವೈದಿಕ ಕರ್ಮಗಳು ಅಂತ ಎರಡು ವಿಧವಾದಂತಹ ಕರ್ಮ ಇದೆ. ಲೌಕಿಕ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಶಾಸ್ತ್ರೀಯವಾದಂತಹ ಕೆಲವು ಕಟ್ಟುಪಾಡುಗಳಿದೆ ನಮ್ಗೆ, ಇದನ್ನ ಮಾಡಬೇಕು ಇದನ್ನ ಮಾಡಬಾರದು ಅಂತ. ಅವುಗಳನ್ನ ಬಿಡೋದಿಕ್ಕೆ ಯಾರಿಗೂ ಹಕ್ಕಿಲ್ಲ. ಮಾಡ್ಲಿಕ್ಕೇ ಬೇಕು ಅದು. ಕುರು ಕರ್ಮೈವ ತಸ್ಮಾತ್. ಕರ್ಮವನ್ನ ಮಾಡ್ಲಿಕ್ಕೇ ಬೇಕು ಅಂತ ವೇದ ಪದೇ ಪದೇ ಹೇಳುತ್ತೆ. 100 ವರ್ಷ ಕರ್ಮವನ್ನು ಮಾಡಿ ಬಾಳಬೇಕು ಎಂಬುದಾಗಿ ಕೂಡ ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಆದ್ರಿಂದ ಕರ್ಮ ತ್ಯಾಗ ಅನ್ನೋದು ಅಥವಾ ಕರ್ಮವನ್ನು ಬಿಟ್ಟು ಇನ್ನೇನೋ ನಾನು ಸಾಧನೆ ಮಾಡ್ಲಿಕ್ಕೆ ಹೊರಡ್ತೇನೆ ಅಂತ ಹೇಳುವಂಥದ್ದು ಸರಿಯಾದ ಕ್ರಮ ಅಲ್ಲ. ಕರ್ಮ ಬಿಡುವುದಕ್ಕೆ ಸನ್ಯಾಸದಲ್ಲಿ ಮಾತ್ರ ಅರ್ಹತೆ ಇರೋದು. ನೆನಪಿರಲಿ, ವಿಹಿತಾನಾಂ ಕರ್ಮಣಾಂ ವಿಧಿನಾ ಪರಿತ್ಯಾಗ ಸನ್ಯಾಸ. ಸನ್ಯಾಸ ಎನ್ನುವ ಶಬ್ದಕ್ಕೆ ಅರ್ಥ ವಿಹಿತ ಕರ್ಮಗಳನ್ನ ವಿಧಿಯಿಂದ ಪರಿತ್ಯಾಗ ಮಾಡುವುದು ಅಂತ ಅರ್ಥ. ಒಂದೊಮ್ಮೆ ಗೃಹಸ್ಥನಾಗಿದ್ದುಕೊಂಡು ಜ್ಞಾನಿಯಾಗಿದ್ದರೆ ಆಗಲೂ ಕರ್ಮ ಮಾಡಬೇಕು ಅಂತ ಉಪದೇಶಿಸ್ತಾನೆ. ಲೋಕಸಂಗ್ರಹಮೇವಾರ್ಥಂ ಸಂಪಶ್ಯನ್ ಕರ್ತುಮರ್ಹಸಿ. ಲೋಕಸಂಗ್ರಹದ ದೃಷ್ಟಿಯಿಂದ, ಸಮಾಜಕ್ಕೆ ಒಂದು ಆದರ್ಶದ ದೃಷ್ಟಿಯಿಂದಲಾದ್ರೂ ಕರ್ಮ ಮಾಡಬೇಕು ಅಂತ ಹೇಳ್ತಾನೆ. ಅದರಿಂದ ಕರ್ಮ ಬಿಟ್ಟು ಸನ್ಯಾಸಿಯಾಗಿ ಅಥವಾ ನಾನೇನೋ ಕಾಡಿಗೆ ಹೋಗಿ ಸುಮ್ಮನೆ ಕೂತ್ಕೊಳ್ತೇನೆ, ಸುಮ್ಮನೆ ಕೂತ್ಕೊಳ್ಳೋದು ಅಧ್ಯಾತ್ಮ, ಇದು ಭಗವದ್ಗೀತೆಗೆ ಹಿಡಿಸುವಂತ ಬೋಧನೆ ಅಲ್ಲ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ತಾಮಸಿಯಾಗಿ ಭಗವದ್ಗೀತೆ ಓದೋದಕ್ಕಿಂತ ಫುಟ್ಬಾಲ್ ಆಡೋದು ಒಳ್ಳೇದು ಅಂತ ಹೇಳ್ತಿದ್ರಂತೆ. ಅಂದ್ರೆ ಕರ್ಮ ಮಾಡದೇ ಇರುವುದರಿಂದ ತಾಮಸಿಕತೆ ಬರಬಹುದು. ಆ ತಾಮಸಿಕತೆಯಿಂದ ಅದು ಯೋಗ ಅಲ್ಲ. ಅದು ಈ ತಾಮಸಿಯು ಹೊರದೃಷ್ಟಿಯಲ್ಲಿ ಒಂದೇ ತೆರನಾಗಿ ಕಾಣಬಹುದು. ಜ್ಞಾನಿಯು ಮೌನವಾಗಿ ಕುಳಿತುಕೊಂಡಿರ್ತಾನೆ, ಒಬ್ಬ ಆಲಸಿಯು ಮೌನವಾಗಿ ಕೂತ್ಕೊಂಡಿರ್ತಾನೆ. ಆದ್ರಿಂದ ಆಲಸಿಯನ್ನ ಜ್ಞಾನಿ ಅಂತ ಕರೀಲಿಕ್ಕೆ ಬರಲ್ಲ, ಮೌನವಾಗಿದ್ದ ಕಾರಣಕ್ಕೆ. ಯಾಕೆಂದ್ರೆ ಒಳಗಡೆಗೆ ದುಃಖವಿರ್ತದೆ ಆಲಸಿಗೆ, ತಾಮಸಿಗೆ. ಜ್ಞಾನಿಗೆ ಒಳಗಡೆಗೆ ಶಾಂತಿ ಸಮಾಧಾನವಿರ್ತದೆ. ಆದ್ರಿಂದ ಕರ್ಮ ಬಿಡುವುದಕ್ಕೆ ಅಧಿಕಾರ ಕೇವಲ ಜ್ಞಾನದ ಸ್ಥಿತಿಯಲ್ಲಿ. ಜ್ಞಾನ ಅಂತ ಅರ್ಥ ವಾಗದಿದ್ರು ಜ್ಞಾನೇ ಆಗಿದ್ದರೆ ಕರ್ಮ ಬಿಡುವ ಬರ್ತದೆ. ಕೃತಜ್ಞತೆ ಬಂದ ಮೇಲೆ ಅಲ್ಲಿಯೇ ತನಕ ನಾವು ಯಾವ ವರ್ಣದಲ್ಲಿದ್ದೇವೋ ಅದಕ್ಕೆ ತಕ್ಕುದಾದಂತಹ ಲೌಕಿಕ ಹಾಗೂ ಮಾಡ್ತಾನೆ ಹೋಗ್ಬೇಕು. ನಾವು ಅದನ್ನ ಬಿಡ್ಕೂಡುದು. ಯಾಕಂದ್ರೆ ಒಂದೊಮ್ಮೆ ಯೋಗ ಬುದ್ಧಿಯಿಂದ ಒಬ್ಬ ವ್ಯಕ್ತಿ ಕರ್ಮವನ್ನ ಮಾಡ್ಲಿಕ್ಕೆ ಇಲ್ಲ ಅಂತ ಶಾಸ್ತ್ರ ಹೇಳೋದೇ ಇಲ್ಲ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಕರ್ಮಯೋಗ. ಆದ್ದರಿಂದ ಸಕಾಮ ಕರ್ಮಿಯಾಗಿ ಧರ್ಮ ಮಾರ್ಗದಲ್ಲಿ ಇರುವುದು
ಶ್ರೇಯಸ್ಕರ. ಕರ್ಮ ಮಾಡದೇನೆ ತಾಮಸಿಯಾಗಿರುವುದಕ್ಕಿಂತ, ಇದು ವೈದಿಕ ಸಂದೇಶ ನೆನಪಿರಬೇಕು. ಕರ್ಮ ಬಿಡುವುದನ್ನ ಹೇಳುವುದಿಲ್ಲ. ಜ್ಞಾನಿಗೆ ಮಾತ್ರವೇ ಕರ್ಮ ಬಿಡುವ ಅಧಿಕಾರ ಇದೆಯೇ ಹೊರತು ಬೇರೆ ಯಾರಿಗೂ ಇಲ್ಲ. ಆದ್ದರಿಂದ ಮಾತೆ ಅಸಂಗೋಸ್ತು ಕರ್ಮಣಿ, ಕರ್ಮವನ್ನ ನಿರಂತರ ಮಾಡ್ತಾ ಇರು. ಆದರೆ ಫಲದ ಬಗ್ಗೆ ಆಗ್ರಹ ಬುದ್ಧಿ ಬಿಟ್ಟು ಮಾಡುವ ಕರ್ಮದಲ್ಲಿಯೇ ನಿರತನಾಗಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಕರ್ಮದಲ್ಲಿ ಆಸಕ್ತಿಯನ್ನು ಬಿಡಬೇಕು. ನಾವು ಫಲದಲ್ಲಿ ಆಸಕ್ತಿಯನ್ನು ಬಿಡಬೇಕು. ನಾವೇನು ಮಾಡ್ತೀವಿ, ನಾವು ನಿಗ್ಲಿಜೆನ್ಸ್ ಅಂತ ಹೇಳ್ತೇವಲ್ಲ, ಶ್ರದ್ಧೆ ಇಲ್ಲದೆ ಮಾಡ್ತೇವೆ, ಅದು ತಪ್ಪು. ಕರ್ಮದಲ್ಲಿಯೇ ಸುಖವನ್ನ ಅನುಭವಿಸಿದವನಿಗೆ ಫಲ ಯಾವುದು ಬಂದರೂ ಚಿಂತೆ ಇರೋದಿಲ್ಲ. ಆದ್ದರಿಂದ ಈ ಸಂದೇಶ ಏನಿದೆ, ಕರ್ಮಣ್ಣೇವಾಧಿಕಾರಸ್ಥೆ, ಕರ್ಮದಲ್ಲಿಯೇ ನಿನಗೆ ಅಧಿಕಾರ ಇರೋದು, ಅದನ್ನು ಸರಿಯಾಗಿ ಮಾಡು ಎಂಬುದನ್ನ ಭಗವಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಕರ್ಮ ಯೋಗ ಅಂದ್ರೆ ಏನು ಅಂತ ಹೇಳ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಈ ಶ್ಲೋಕವನ್ನು ನೋಡುವಾಗ ನಂಗೆ ಈ ಸನಾತನ ವೈದಿಕ ಸಂಸ್ಕೃತಿಯ ಪಾಠ ಪೀಳಿಗೆಗೆ ಆಗ್ತಾ ಇಲ್ಲ ಅಂತ ವೇದನೆ ಉಂಟಾಗ್ತದೆ. ಎಷ್ಟು ಅದ್ಭುತವಾದ ಒಂದು ಮಾತಿದು, ಮೈ ರೋಮಾಂಚನವನ್ನು ಉಂಟು ಮಾಡತಕ್ಕಂತಹ ಮಾತು. ಭಗವದ್ಗೀತೆಯ ಒಂದೊಂದು ವಾಕ್ಯವೂ ಕೂಡ ಒಂದೊಂದು ಸೂತ್ರದ ಹಾಗೆ ದಿಕ್ಸೂಚಿಗಳನ್ನು ಅದ್ಭುತವಾಗಿ ಕೊಟ್ಟಿದ್ದಾನೆ. ಆದ್ರೆ ಇವತ್ತಿನ ಪೀಳಿಗೆಗೆ ಅದನ್ನು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಂಥ ಮಾತನ್ನು ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ಸ್ಥಿತನಾಗಿ ಯೋಗ ಬುದ್ಧಿಯನ್ನ ಪಡೆದುಕೊಂಡು ಯೋಗದಲ್ಲಿ ನೆಲೆ ನಿಂತು ಕರ್ಮ ಮಾಡುವುದು. ಸಿದ್ಧ್ಯ ಸಿದ್ಧ್ಯೋ ಸಮೋಭೂತ್ವ, ಫಲವು ನಿನಗೆ ಇಚ್ಛಿತವಾಗಲಿ ಅನಿಚ್ಛಿತವಾಗಲಿ, ಗೆಲುವಾಗಲಿ ಸೋಲಾಗಲಿ, ಅದರ ಬಗ್ಗೆ ಆಸಕ್ತಿಯನ್ನು ಬಿಡು. ಬಂದ ಫಲ ಯಾವುದೇ ಇರಲಿ ಅದನ್ನು ಸ್ವೀಕಾರ ಮಾಡುವ ಬುದ್ಧಿಯನ್ನು ಕಲ್ತ್ಕೋ. ಸಿದ್ಧಿ ಅಸಿದ್ಧಿ ಸಮೋಭೂತ್ವ. ಸಿದ್ಧಿ ಅಂದ್ರೆ ಜಯ, ಗೆಲುವು, ಸಕ್ಸಸ್. ಅಸಿದ್ಧಿ ಅಂದ್ರೆ ಸೋಲು. ಅಂದ್ರೆ ನಾವು ಇಚ್ಛಿಸಿದ್ದೇ ಫಲ ಬರಲಿ ಅಥವಾ ಇಚ್ಛಿಸಿದ ಫಲ ಬರದೇ ಇರಲಿ, ಆ ಎರಡೂ ಸಂದರ್ಭದಲ್ಲಿ ಸಮೋಭೂತ್ವ, ಸಮಾನವಾಗಿ ಮನಸ್ಸನ್ನ ಇಟ್ಟುಕೊಳ್ಳಬೇಕು. ಸಮತ್ವಂ ಯೋಗ ಉಚ್ಯತೆ. ಈ ಸಮತ್ವಕ್ಕೆ ಹೆಸರು ಯೋಗ. ಯೋಗ ಅಂದ್ರೆ ಸಮತ್ವ. ಈ ಯೋಗ ಅನ್ನುವ ಶಬ್ದಕ್ಕೆ ವ್ಯಾಕರಣ ದೃಷ್ಟಿಯಿಂದ 3 ಅರ್ಥ ಇದೆ. ಯುಜ್ ಸಂಯೋಗೆ, ಯುಜ್ ಸಂಯಮನೆ, ಯುಜ್ ಸಮಾಧೌ ಎಂಬ ಅರ್ಥ ಇದೆ. ಭಗವದ್ಗೀತೆಯಲ್ಲಿ ಯೋಗ ಎಂಬಂತಹ ಶಬ್ದವನ್ನ ಚಿತ್ತ ಸಮಾಧಾನ ಎಂಬ ಅರ್ಥದಲ್ಲಿ ಬಳಸಿದ ಹಾಗೆ ಕಾಣಿಸುತ್ತೆ. 3 ಡೆಫಿನಿಷನ್ಗಳು ನಮಗೆ ಯೋಗದ ಬಗ್ಗೆ ಗೀತೆಯಲ್ಲಿ ಸಿಗುತ್ತೆ. ಸಮತ್ವಂ ಯೋಗ ಉಚ್ಯತೆ ಎನ್ನುವುದು ಈ ಶ್ಲೋಕದಲ್ಲಿ, ಯೋಗ ಕರ್ಮಸು ಕೌಶಲಂ ಎಂಬಂಥದ್ದು ಮುಂದಿನ ಶ್ಲೋಕದಲ್ಲಿ ಸಿಗುತ್ತೆ. ಮುಂದಿನ ಶ್ಲೋಕ ಅಂದ್ರೆ 50ನೇ ಶ್ಲೋಕದಲ್ಲಿ. ಕೊನೆಯಲ್ಲಿ 6ನೇ ಅಧ್ಯಾಯದಲ್ಲಿ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತ ಅಂತ ಹೇಳ್ತಾನೆ. ಈ 3 ಡೆಫಿನಿಷನ್, ಲಕ್ಷಣಗಳು ನಮಗೆ ಸಿಗುತ್ತೆ. ಯೋಗ ಅಂದ್ರೆ ಏನು ಭಗವದ್ಗೀತೆಯ ಪ್ರಕಾರ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಸಮತ್ವಂ ಯೋಗ ಉಚ್ಯತೆ, ಸಮತ್ವ ಬುದ್ಧಿ, ಚಿತ್ತ ಸಮಾಧಾನವೇ ಯೋಗ ಅಂತ ಹೇಳ್ತಾನೆ. ಇನ್ನು ಮತ್ತೊಂದು ಡೆಫಿನಿಷನ್ ಅಲ್ಲಿ ಯೋಗ ಕರ್ಮಸು ಕೌಶಲಂ, ಯೋಗ ಬುದ್ಧಿಯಿಂದ ಕರ್ಮ ಮಾಡುವುದೇ ಕೌಶಲ ಎಂಬುದಾಗಿ ಹೇಳ್ತಾನೆ. ಅದರಲ್ಲಿ ಸಮತ್ವ ಹಿಡಿದು ಸಂಯೋಗ ವಿಯೋಗಂ ಯೋಗ ಸಂಹಿತ.
ದುಃಖದ ಸಂಯೋಗ ಏನಾಗಿದೆ ಅದರ ವಿಯೋಗಕ್ಕೆ ಹೆಸರು ಯೋಗ. ಯೋಗ ನಮ್ಮ ಮನಸ್ಸು ಸ್ಥಿತಿ ಅತ್ಯಂತ ಪ್ರಶಾಂತವಾಗಿ ಮನಸ್ಸಿನ ಸಮಾಧಾನವೇ ಯೋಗ. ಮನಸ್ಸು ಸಮಾಧಾನವಾದರೆ ಎಲ್ಲಿ ಹೋಗಿ ನಿಲ್ತದೆ? ಪರಮಾತ್ಮನಲ್ಲಿ ಹೋಗಿ ನಿಲ್ತದೆ. ಪುನಃ ನೆನಪಿಟ್ಟುಕೊಳ್ಬೇಕಾದ ಸಂಗತಿ, ವೈದಿಕ ಸನಾತನ ಸಂಸ್ಕೃತಿಯಲ್ಲಿ ನಾವು ಮೂರ್ತಿ ಪೂಜೆಯನ್ನು ಅಥವಾ ಬೇರೆ ಬೇರೆ ರೀತಿಯ ಉಪಾಸನೆಗಳನ್ನ ಹೇಳಿದು ಕಂಡುಕೊಳ್ಳುವುದಕ್ಕಿರುವ ಉಪಾಯಗಳು ಜಪ ಪೂಜಾ ವ್ರತಾದಿಗಳೇ ಹೊರತು ಪರಮಾತ್ಮ ಇನ್ನೆಲ್ಲೋ ಇದ್ದಾನೆ ಎನ್ನುವ ಬೋಧನೆ ಹಿಂದೂ ಸನಾತನ ಸಂಸ್ಕೃತಿಯದಲ್ಲ. ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಹೇ ಅರ್ಜುನ, ಈಶ್ವರನು ಎಲ್ಲ ಜೀವರಾಶಿಗಳ ಹೃದಯದಲ್ಲಿದ್ದಾನೆ ಅಂತ. ಹೃದಯ ಅಂದ್ರೆ ಫಿಸಿಕಲ್ ಹಾರ್ಟ್ ಅಂತ ತೆಗೆದುಕೊಳ್ಬಾರ್ದು. ಲಬ್ ಡಬ್ ಅಂತ ಹೇಳುತ್ತಲ್ಲ ಎಡಭಾಗದಲ್ಲಿರುವ ಹೃದಯ, ಆ ಅರ್ಥದಲ್ಲಿ ಅಲ್ಲ. ಹೃದಯ ಅಂತ ಹೇಳಿದ್ರೆ ಅಂತಃಕರಣ, ಮನಸ್ಸು ಅಂತ. ಎಲ್ಲಿ ನಮ್ಮ ಆಲೋಚನೆಗಳು ಹುಟ್ಟುತ್ತೋ, ನಾನು 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 ಅಂತ ಹೇಳ್ಕೊಂಡು ಆಲೋಚನೆಗಳು ಹುಟ್ಟುತ್ತೋ ಅದರ ಮೂಲಕ್ಕೆ ಹೆಸರು ಹೃದಯ. ಅಂತಃಕರಣದ ಮೂಲಕ್ಕೆ ಹೆಸರು ಹೃದಯ. ಅದನ್ನ ಹೃದಯದಲ್ಲಿದ್ದಾನೆ ಅಂದ್ರೆ ಅಂತಃಕರಣದ ಮೂಲದಲ್ಲಿದ್ದಾನೆ ಅಂತ. ಅಂದ್ರೆ ಮನಸ್ಸು ಬುದ್ಧಿಯ ಹಿಂದೆ ಇದ್ದಾನೆ ಅಂತ ಅರ್ಥ. ರಮಣ ಮಹರ್ಷಿಗಳು ತಮ್ಮ ಏಕಶ್ಲೋಕಿಯಲ್ಲಿ ಹೇಳಿದ, ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಮಹಮಹಿಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಯ ಕುಹರ ಮಧ್ಯೆ, ಹೃದಯ ಗುಹೆಯ ಒಳಗಡೆಗೆ ಆತ್ಮನು ನಾನು 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 ಅಂತ ಹೇಳ್ತಿದ್ದಾನೆ ಅಂತ. ಆದ್ರಿಂದ ಪರಮಾತ್ಮ ಎಲ್ಲಿದ್ದಾನೆ? ಈ ನಾನು ನಾನು ಅಂತ ನಮ್ಗೆ ಎಲ್ಲಿಂದ ಹುಟ್ಟುತ್ತಾ ಇದೆಯೋ ಅದ್ರ ಮೂಲದಲ್ಲಿ ಇದ್ದಾನೆ. ಇದು ವೈದಿಕ ಸಿದ್ಧಾಂತ, ನೆನಪಿರ್ಲಿ. ರಮಣರು ಹೇಳಿದ್ದು ಅದೇ. ಇಲ್ಲಿ ಪರಮಾತ್ಮನಲ್ಲಿ ಒಂದಾಗುವುದು ನಮ್ಮ ಅಂತಃಕರಣ, ಯೋಗ. ಮನಸ್ಸು ಪರಮಾತ್ಮನಲ್ಲಿ ಒಂದಾಗುವುದಕ್ಕೆ ಹೆಸರು ಯೋಗ. ಪರಮಾತ್ಮಲ್ಲಿ ಒಂದಾಗುವುದು ಅಂದ್ರೆ ದೂರ ಇದ್ರೆ ಹೋಗಿ ಒಂದಾಗಬಹುದು. ಪರಮಾತ್ಮನಲ್ಲಿಯೇ ಇದೆ ಮನಸ್ಸು, ಬೇರೆ ಎಲ್ಲಿಲ್ಲ. ಸಾಕ್ಷಿಯಾಗಿರತಕ್ಕಂತಹ ಭಗವಂತನೇ ಮನಸ್ಸಿನಲ್ಲಿ ಚಿದಾಭಾಸವಾಗಿ ತೋರ್ತಾ ಇದ್ದಾನೆ. ಆದ್ದರಿಂದ ಮನಸ್ಸು ಕುಣಿಯುವುದನ್ನು ನಿಲ್ಲಿಸಿ ಪ್ರಶಾಂತವಾಗಿ ಬಿಟ್ರೆ ಅದು ಹೋಗಿ ನಿಲ್ಲೋದು ಭಗವಂತನಲ್ಲಿಯೇ. ಅದರಿಂದ ಯೋಗ ಅಂದ್ರೆ ಏನು? ಪರಮಾತ್ಮನಲ್ಲಿ ನೆಲೆ ನಿಲ್ಲುವಿಕೆ. ಯೋಗ ಎಂಬುದು ನಿಜವಾದ ಶಬ್ದದ ಅರ್ಥ. ಆದ್ರೆ ಚಿತ್ತ ಸಮಾಧಾನಕ್ಕೂ ಯೋಗ ಅಂತ ಕರಿಬಹುದು. ಯಾಕೆಂದ್ರೆ ಯಾವಾಗ ಚಿತ್ತ ಸಮಾಧಾನವಾಗ್ತದೋ ಪರಮಾತ್ಮನಲ್ಲಿ ಹೋಗಿ ನೆಲೆ ನಿಲ್ತದೆ. ಎಲ್ಲ ಸಾಧನೆಗಳ ಅಂತಿಮ ಪರ್ಯವಸಾನ ಯಾವುದು ಹೇಳಿ? ಮನಸ್ಸಿನ ಪ್ರಶಾಂತತೆ. ನಿಸ್ತರಂಗ ಜಲರಾಶಿಯ ಹಾಗೆ, ಅಲೆಗಳಿಲ್ಲದ ಸರೋವರದ ಹಾಗೆ ಮನಸ್ಸು ಪ್ರಶಾಂತವಾಗಿ ಯಾವಾಗ ನಿಲ್ತದೋ ಅದೇ ಎಲ್ಲ ಸಾಧನೆಗಳ ಅಂತಿಮ ಸ್ಥಿತಿ. ಈಗ ಹೇಗಿದೆ ಮನಸ್ಸು? ಹೊಯ್ದಾಟವನ್ನು ಮಾಡ್ತಿದೆ, ಕುಣಿತಾ ಇದೆ. ನಾನು ನಾನೇ ನಾನೆನುತ್ತೆ ಕಿರಿ ಕೊಡದ ನೀರ್ ಗಾನಗೈವುದು ಹೆಮ್ಮೆಯಿಂ ಕಡಲ ಮರೆತು ನೂನದಿಂದೆಲ್ಲವೆನು ಅಬ್ಧಿಯೊಳಗದ ನಿರಿಸೆ ಮೌನವದು ಮಣ್ಕರಗಿ ಮಂಕುತಿಮ್ಮ. ಈ ಕುಣಿಯುವ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ಳುವುದಕ್ಕೆ ಹೆಸರು ಯೋಗ. ಶ್ರೀಕೃಷ್ಣ ಹೇಳ್ತಿದ್ದಾನೆ, ಯೋಗಸ್ಥ ಕುರು ಕರ್ಮಾಣಿ. ಚಿತ್ತ ಸಮಾಧಾನದಲ್ಲಿ ಇದ್ದುಕೊಂಡು
ಕರ್ಮವನ್ನು ಮಾಡೋ ಆಗ ಚಿತ್ತ ಯಾವಾಗಲೂ ವಿಕ್ಷಿಪ್ತವಾಗಿರ್ತದೆ. ಅಯ್ಯೋ ಏನಾಗ್ತದೋ ಏನೋ, ಜನ ಏನ್ ಹೇಳ್ತಾರೋ ಏನೋ, ಒಂದು ಮದುವೆ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಕೆಲಸ ಮಾಡಬೇಕು, ಎಲ್ಲಿಯೂ ಹೋಗ್ಬೇಕು, ಯಾವಾಗ ನೋಡಿದ್ರು ಟೆನ್ಷನ್ ಅಂಡ್ ಸ್ಟ್ರೆಸ್. ಏನಾಗುತ್ತೋ ಏನೋ. ಅದಕ್ಕೆ ಕಾರಣ ಏನ್ ಹೇಳಿ? ಫಲಾಭಿಸಂಧಿ. ಜನ ಏನ್ ಹೇಳ್ತಾರೋ, ಯಾವ ರೀತಿಯ ರಿಸಲ್ಟ್ ಬರ್ತದೋ, ಈ ರೀತಿಯ ಮನಸ್ಥಿತಿಯಲ್ಲಿಯೇ ನಾವು ಜೀವನವನ್ನು ಕಳೆಯೋದ್ರಿಂದ ಯಾವಾಗಲೂ ನಮ್ಮ ಮನಸ್ಸು ಉದ್ವೇಗಕ್ಕೆ ಒಳಗಾಗ್ತಾನೆ ಇರ್ತದೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ದ ಪರ್ಪಸ್ ಆಫ್ ಲೈಫ್ ಅನ್ನು ತಿಳಿದೇ ಇರೋದು. ಅತ್ಯಂತ ಸುಂದರವಾದ ಈ ಜೀವನವನ್ನು ವೃಥಾ ಹಾಳು ಮಾಡಿಕೊಳ್ತಾ ಇದ್ದೇವೆ ಒಂದೇ ಕಾರಣದಿಂದ. ಜೀವನದ ಅನುಭವದ ವಾಣಿಯಿಂದ ನಮಗೆ ಸಿಗ್ತಕ್ಕಂಥದ್ದು ದ ಪರ್ಪಸ್ ಆಫ್ ಲೈಫ್, ಎಸ್ಟಾಬ್ಲಿಷ್ಮೆಂಟ್ ಇನ್ ಒನ್ ಸೆಲ್ಫ್. ಸ್ವರೂಪಾವಸ್ಥಿತಿ, ನನ್ನ ಮೂಲದಲ್ಲಿ ಹೋಗಿ ನಾನು ನೆಲೆ ನಿಲ್ಲುವುದೇ ಅಲ್ಟಿಮೇಟ್ ಪರ್ಪಸ್ ಆಫ್ ಲೈಫ್. ಅದಕ್ಕೆ ಮೋಕ್ಷ ಅಂತಾರೆ, ಅದಕ್ಕೆ ಭಗವಂತನಲ್ಲಿ ಸೇರುವುದು ಅಂತ ಹೇಳ್ತಾರೆ. ತಪ್ಪು ತಿಳ್ಕೊಳ್ಬಿಡಿ, ಭಗವಂತನನ್ನು ಸೇರುವುದು ಮೋಕ್ಷ ಎಲ್ಲೋ ನಮ್ಮ ಮನಸ್ಸಿನ ಮೂಲದಲ್ಲೇ ಇರತಕ್ಕಂತಹ ಆ ಚೈತನ್ಯ ಸ್ವರೂಪನಾದಂತಹ ಭಗವಂತನಲ್ಲಿ ನೆಲೆ ನಿಲ್ಲುವಂಥದ್ದು. ಅದೇ ಜೀವನದ ಗುರಿ. ಅದು ಗುರಿ ಅಂತ ನಾವು ಯಾವಾಗ ಗೊತ್ತಿಲ್ವೋ ಮತ್ತೇನಾಗ್ತದೆ? ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕೃಷ್ಣ ಹೇಳಿದ. ಬಹುಶಾಖ ಹ್ಯನಂತಾಶ್ಚ. ಅದರಲ್ಲಿ ಸುಖ, ಇದರಲ್ಲಿ ಸುಖ, ಹಾಗೆ ಮಾಡಿದ್ರೆ ಸುಖ, ಹೀಗೆ ಮಾಡಿದ್ರೆ ಸುಖ ಅಲ್ಲ. ನಮ್ಮೆಲ್ಲ ಉದ್ದೇಶ ಏನು? ಅಂತಃಕರಣ ಶುದ್ಧಿಯಾಗಿ ಆ ಭಗವಂತನಲ್ಲಿ ನೆಲೆ ನಿಲ್ಲುವಂಥದ್ದಾಗಬೇಕು. ಇದು ಸ್ಪಷ್ಟವಾಗಿ ಗೊತ್ತಿದ್ದ ಬದುಕಿನ ಪ್ರತಿ ಹೆಜ್ಜೆಯನ್ನು ಕೂಡ ಆ ಉದ್ದೇಶಕ್ಕಾಗಿ ವಿನಿಯೋಗಿಸ್ತಾ ಹೋಗಿದ್ರೆ ನಮ್ಗೆ ಚಿತ್ತ ಸಮಾಧಾನ ನಿಶ್ಚಿತವಾಗಿ ಸಿಗತ್ತೆ. ನಮ್ ಗುರಿಯೇ ಸರಿ ಇಲ್ಲ, ದಾರಿ ಹೇಗೆ ಸರಿಯಾಗ್ಲಿಕ್ಕೆ ಸಾಧ್ಯ? ನಾವು ಬಯಸುವುದು ಹಿಮಾಲಯವನ್ನ, ಹೋಗ್ತಾ ಇರುವುದು ರಾಮೇಶ್ವರದ ಕಡೆಗೆ. ನಮ್ಗೆ ಸುಖ, ಶಾಂತಿ, ನೆಮ್ಮದಿ ಬೇಕು. ನಾವು ಪ್ರಪಂಚದಲ್ಲಿ ಅದನ್ನು ಬಯಸ್ತಾ ಇದ್ದೇವೆ. ಇಲ್ಲ, ಅದು ಆತ್ಮನಿಂದ, ಸ್ವರೂಪದಿಂದ ಪಡೆಯತಕ್ಕಂಥ ವಿಷಯವಾಗಿದೆ. ಆದ್ದರಿಂದ ಮೊದಲು ಮಾಡಬೇಕಾದದ್ದೇನು? ನನ್ನ ಜೀವನದ ಗುರಿಯನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ತದನಂತರ ಮಾಡಬೇಕಾದ್ದೇನು? ಮಾಡುವ ಎಲ್ಲ ಕರ್ಮವನ್ನೂ ಕೂಡ ಆ ಗುರಿಯ ಪ್ರಾಪ್ತಿಗಾಗಿ ಮಾಡಬೇಕು. ಚಿತ್ತ ಸಮಾಧಾನದ ಉದ್ದೇಶದಿಂದ, ಚಿತ್ತ ಶುದ್ಧಿಯ ಉದ್ದೇಶದಿಂದ ಕರ್ಮವನ್ನು ಮಾಡಬೇಕು. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲೋ ಮಂಕುತಿಮ್ಮ. ಆ ರಸಿಕತೆಯ ಯೋಗ ಅಂತ ಹೇಳ್ತಾರೆ. ಯಾವುದು? ವ್ಯಸನಮಯ ಸಂಸಾರದಲ್ಲಿ, ದುಃಖಮಯವಾದ ಈ ಸಂಸಾರದಲ್ಲಿ ವಿನೋದವ ಕಾಣ್ಬ, ವಿನೋದವನ್ನ, ಹಾಸ್ಯವನ್ನ, ನಗುವನ್ನ ಕಾಣತಕ್ಕಂಥದ್ದೇ ಯೋಗ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಾವು ಅಧ್ಯಾತ್ಮ ಶಾಸ್ತ್ರವನ್ನ ಆಶ್ರಯಿಸಬೇಕು. ಅದೆಲ್ಲವೂ ಹೇಳ್ತಕ್ಕಂಥದ್ದು ಒಂದೇ ಮಾತು, ಶಮಾರ್ಥಂ ಸರ್ವಶಾಸ್ತ್ರಾಣಿ. ಮನಸ್ಸಿನ ಸಮಾಧಾನಕ್ಕೆ ಎಲ್ಲ ಶಾಸ್ತ್ರಗಳಿರ್ತಕ್ಕಂಥದ್ದು. ಅದಕ್ಕೆ ಒಬ್ರು ಸಂತರು ಹೇಳ್ತಾ ಇದ್ರು, ನಿಮ್ಮ ಮನೆಯಲ್ಲಿ ಒಂದು ಧ್ಯೇಯವಾಕ್ಯ ಬರೆಯಿಸಿ. ಏನಪ್ಪಾ ಅಂದ್ರೆ, ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಅಂತ. ಆ ಮನಃ ಪ್ರಶಾಂತತೆಯೇ ಯೋಗ. ತಲೆ ಕೆಳಗ್ ಮಾಡಿ ಕಾಲ ಮೇಲೆ ಮಾಡೋದು ಯೋಗ, ಇನ್ ಕುಂಡಲಿನಿ ಮೇಲೆ ಎಬ್ಸೋದು ಯೋಗ, ಮತ್ತೊಂದು ಯೋಗ, ಮತ್ತೊಂದು ಯೋಗ ಅಂತ ಹೇಳ್ತಿರ್ತಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಚಿತ್ತ ಶುದ್ಧಿಯಾಗಿ, ಮನಸ್ಸು ಪ್ರಸನ್ನವಾಗಿ ಪರಮಾತ್ಮನಲ್ಲಿ ಹೋಗಿ ನೆಲೆ ನಿಲ್ಲುವುದಕ್ಕೆ ಹೆಸರು ಯೋಗ. ಆ ಯೋಗದಲ್ಲಿ ನಿಂತು ಕರ್ಮವನ್ನು ಮಾಡು ಅಂತ ಹೇಳ್ತಿದ್ದಾನೆ. ಅಂದ್ರೆ ಚಿತ್ತ ಸಮಾಧಾನವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡು. ಪ್ರತಿಯೊಂದು ಆಕ್ಷನ್ ಆ ಸಮಾಧಾನದ ಮನಸ್ಸಿನಲ್ಲಿ ಮಾಡಬೇಕು. ಇದರಿಂದ ಎರಡು ಲಾಭ ಇದೆ. ಒಂದು, ಕರ್ಮ ಸರಿಯಾಗಿ ಆಗ್ತದೆ, ಅದು ಗೌಣ ಲಾಭ. ಮುಖ್ಯ ಲಾಭ ಹೊಂದಿದೆ, ಅಂತಃಕರಣ ಶುದ್ಧಿ ಆಗ್ತದೆ. ಕರ್ಮಯೋಗದ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ ಕರ್ಮ ಯಶಸ್ವಿ ಆಗ್ತದೆ ನಿಶ್ಚಯವಾಗಿ. ಅವನೊಬ್ಬ
ತಾನ್ಸೇನ್ ಅಕ್ಬರನ ಆಸ್ಥಾನದಲ್ಲಿ ಬಹಳ ಸುಂದರವಾಗಿ ಹಾಡ್ತಾ ಇದ್ನಂತೆ. ಅವನ ಹಾಡನ್ನ ಕೇಳಿ ಆಶ್ಚರ್ಯವಾಯ್ತು. ಯಾರಪ್ಪ ನಿನ್ಗೆ ಹೇಳ್ಕೊಟ್ಟಿದ್ದು ಇಷ್ಟು ಸುಂದರವಾಗಿ ಹಾಡ್ಲಿಕ್ಕೆ ಅಂತ ಕೇಳಿದಂತೆ. ನಮ್ಮ ಗುರುಗಳು ಅಂತ ಹೇಳಿದ್ರಂತೆ. ಗುರುಗಳು ನಿನಗಿಂತೂ ಚೆನ್ನಾಗಿ ಹಾಡ್ತಾರಾ? ಅವರ ಹಾಡ್ ಬಗ್ಗೆ ಹೇಳೋದೇನಿದೆ ಅದು ಅದ್ಭುತ, ಅದು ದೈವಿ ಗಾನ, ಅದು ನಮ್ಮ ಆಸ್ಥಾನಕ್ಕೆ ಅಂತ ಹೇಳ್ತಾನೆ. ಅವ್ರ ಆಸ್ಥಾನಕ್ಕೆ ಬಂದು ಹಾಡುವವರಲ್ಲ, ರಾಜನಿಗಾಗಿ ಹಾಡುವವರಲ್ಲ, ಅವ್ರ ಹಾಡಿಗೆ ಹಾಡ್ತಾರೆ ಅವರು. ಅವರಿದ್ದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾನೆ. ರಾಜ ಹೇಳ್ತಾನೆ ಹೊರಟು ಬಿಡೋಣ ಬಾ ಅಂತ. ಇಲ್ಲ ಇಲ್ಲ, ನೀನ್ ರಾಜ ಅಂತ ಗೊತ್ತಾದ್ರೆ ಹಾಡ್ಲಿಕ್ಕಿಲ್ಲ, ಅವರು ನಾವು ಮಾರುವೇಷದಲ್ಲಿ ಹೋಗ್ಬೇಕಾಗ್ತದೆ ಅಂತ ಹೇಳ್ತಾನೆ. ಇಬ್ಬರು ವೇಷವನ್ನು ಮರೆಸಿಕೊಂಡು ದೂರದ ಯಾವುದೋ ಒಂದು ಕಾಡಿನಲ್ಲಿ ಅಲ್ಲೊಂದು ಪಾಳು ಬಿದ್ದ ದೇಗುಲದಲ್ಲಿ ಇದ್ದಾರೆ ಅವನ ಗುರುಗಳು. ಕಾಯ್ತಾ ಇರ್ತಾರೆ. ಯಾವುದೋ ಮುಸ್ಸಂಜೆ, ತಂಗಾಳಿ ಬೀಸುವ ಸಮಯ, ಆ ದೈವೀ ಭಾವ ಅವರಲ್ಲಿ ಉಗಮವಾಗಿ ಅದ್ಭುತವಾದಂತಹ ಗಾಯನವನ್ನು ಮಾಡ್ತಾನೆ. ಅಕ್ಬರ್ ಅದನ್ನು ನೋಡಿ ತಲೆ ತೂಗ್ತಾನೆ. ನಮಸ್ಕರಿಸಿ ಹಿಂತಿರುಗಿ ಬರ್ತಾರಂತೆ. ಬೀರ್ಬಲ್ನಿಗೆ ಕೇಳ್ತಾನೆ ಅವನು, ಹೇಗಪ್ಪ ಇಷ್ಟು ಸುಂದರವಾಗಿ ಹಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಆಗ ಅವನು ತಾನ್ಸೇನ್ ಹೇಳ್ತಾನೆ, ಏನಿಲ್ಲ, ನಾವೆಲ್ಲ ನಿನಗೋಸ್ಕರ, ಏನೋ ಸಂಬಳಕ್ಕೋಸ್ಕರ, ಏನೋ ಒಂದು ಉದ್ದೇಶಕ್ಕೋಸ್ಕರ ಹಾಡು ಹೇಳ್ತೇವೆ. ಆದ್ರೆ ಗುರುಗಳು ಹಾಗಲ್ಲ, ಪರಮಾತ್ಮನಿಗಾಗಿ ಹಾಡು ಹೇಳ್ತಾರೆ, ಅದರಿಂದ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಇದು ತುಂಬಾ ರಹಸ್ಯ. ಮಾಡುವ ಅಡುಗೆ ಇರಬಹುದು, ಬರೆಯುವ ಲೇಖನ ಎನ್ನಬಹುದು, ಮಾಡುವ ಕೆಲಸ ಎಲ್ಲವೂ ಕೂಡ ಯೋಗ ಬುದ್ಧಿಯಿಂದ ಮಾಡಿದರೆ ಅದು ಅತ್ಯಂತ ಯಶಸ್ವಿ ಆಗ್ತದೆ, ಅತ್ಯಂತ ಸುಂದರವಾಗ್ತದೆ. ಎಷ್ಟೋ ಜನ ಸಂಗೀತಗಾರರು ಹಾಡುವ ಮುಂಚೆ ಪ್ರಾಣಾಯಾಮವನ್ನು, ಧ್ಯಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾಕೆ? ಸಮಾಧಾನವಾದ ಮನಸ್ಸಿನಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಕಾರ್ಯ ಹೊಮ್ಮುತ್ತದೆ ಅಂತ. ಯಾರ ಮನಸ್ಸು ಚಂಚಲವಾಗಿದೆಯೋ ಕಡಿಮೆ ಆಗ್ತದೆ ಎನ್ನುವುದು ಸತ್ಯವಾದ ವಿಷಯ. ಅದ್ರ ಉದ್ದೇಶ ಕರ್ಮ ಯಶಸ್ಸಾಗಲಿ ಅಂತಲ್ಲ, ಚಿತ್ತ ಸಮಾಧಾನದಿಂದ ಮಾಡುವುದು ಯಾಕೆಂದ್ರೆ ಚಿತ್ತ ಶುದ್ಧಿ ಆಗಲಿ ಅಂತ. ಮನಸ್ಸಿನ ಹೊಯ್ದಾಟದಲ್ಲಿ ನಾವು ಮಾಡಿದ್ರೆ ಚಿತ್ತ ಅಶುದ್ಧವಾಗ್ತದೆ. ಮನಸ್ಸು ಸಮಾಧಾನದಲ್ಲಿ ಮಾಡ್ತಾ ಹೋದ್ರೆ ಯಶಸ್ವಿ ಆಗ್ತದೆ, ಅಂತಃಕರಣ ಶುದ್ಧವಾಗ್ತದೆ. ಎಷ್ಟೊತ್ತು ಸಮಾಧಾನವಾಗಿರ್ಬೇಕು? ಎಲ್ಲ ಹೊತ್ತು ಸಮಾಧಾನವಾಗಿರ್ಬೇಕು. ಯೋಗಿ ಅಂದ್ರೆ ಯಾರು? ಬೆಳಿಗ್ಗಿಂದ ಸಂಜೆ ತನಕ 24 hours 365 days ಸಮಾಧಾನವಾಗಿರ್ತಾನೋ ಅವನು ಯೋಗಿ. ಅದು ಹೇಗೆ ಸಾಧ್ಯ ಸ್ವಾಮಿ? ಮನಸ್ಸನ್ನ ಸಮಾಧಾನವಾಗಿಟ್ಕೊಳ್ಳೋದು ಹೇಗೆ ಸಾಧ್ಯ? ಅದಕ್ಕೆ 2 ಉಪಾಯ ಇದೆ. ಒಂದು ಈಶ್ವರ ಶರಣಾಗತಿ, ಇನ್ನೊಂದು ಆತ್ಮಜ್ಞಾನ. ಇಲ್ಲಿ ಆತ್ಮಜ್ಞಾನ ಅನ್ನೋದು ವಿಷಯ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ತದನಂತರದ ಹೆಜ್ಜೆ, ಕರ್ಮಯೋಗದ ನಂತರದ ಹೆಜ್ಜೆ ಆದ್ರಿಂದ ಇಲ್ಲಿ ಚಿತ್ತ ಸಮಾಧಾನಕ್ಕೆ ಉಪಾಯ ಈಶ್ವರ ಶರಣಾಗತಿ. ಸೃಷ್ಟಿಕರ್ತನಾದ ಪರಮಾತ್ಮನೇ ಈ ಸೃಷ್ಟಿಯನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ದಾನೆ. ಈ ಸೃಷ್ಟಿಯೆಲ್ಲ ಅವನದ್ದೇ, ನಾನು ಅವನ ಕೈಗೊಂಬೆ ಎಂಬ ಭಾವದಲ್ಲಿ ಅವನೇ ಶರಣಾಗುವುದು. ನಾನು ಸೊನ್ನೆ, ನೀನು ಸೊನ್ನೆ ಎಂಬ ಭಾವವನ್ನು ಮನಸ್ಸಲ್ಲಿ ತಂದುಕೊಂಡಾಗ ಸಹಜವಾಗಿ ಮನಸ್ಸು ಕುಣಿಯೋದು ನಿಲ್ಲಿಸ್ತದೆ. DVG ಒಂದು ಕಗ್ಗದಲ್ಲಿ ಹೇಳ್ತಾರೆ, ಮುಂದೇನೋ ಮತ್ತೇನೋ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರೋ ನಿನ್ನಾಳೆಲ್ಲ ಬೆರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಭಗವಂತನಿಗೆ ಶರಣಾದ್ರೆ ಅವನೇ ಇಲ್ಲ, ನಾನೇನೇನೂ ಇಲ್ಲ ಎಂಬ ಭಾವನೆಯನ್ನು ತಳೆದುಕೊಂಡ್ರೆ ಸಹಜವಾಗಿ ನಮ್ಮ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಅದನ್ನು ಮರೆತ್ರೆ ನಾನು 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 ಅಂತ ಕುಣಿಲಿಕ್ಕೆ ಶುರುವಾಗ್ತದೆ. ಯಾರ ಮನಸ್ಸಿನಲ್ಲಿ ನಾನು ನಾನು ಎನ್ನುವ ಭಾವ ಜಾಸ್ತಿ ಇದೆಯೋ ಅದಕ್ಕೆ ಕರ್ತೃತ್ವ ಅಥವಾ ಅಹಂಕಾರ ಅಂತ ಹೇಳ್ತಾರೆ. ಅವರಿಗೆ ಫಲದ ಬಗ್ಗೆ ಆಸಕ್ತಿ ಇದ್ದೇ ಇರುತ್ತೆ, ಭೋಕ್ತೃತ್ವ ಭಾವ ಇರ್ತದೆ. ಯಾರಲ್ಲಿ ಕರ್ತೃತ್ವ ಭೋಕ್ತೃತ್ವ ಪ್ರಜ್ಞೆ ಇರ್ತದೋ ಚಿತ್ತ ಸಮಾಧಾನವಾಗಿ ಇರುವುದಿಲ್ಲ. ಯಾರು ಈಶ್ವರನಿಗೆ ಶರಣಾಗಿ ಅವನ ಪೂಜೆ ಅಂತ ಕರ್ಮವನ್ನ ಮಾಡ್ತಾರೋ, ಏನು ಫಲ ಬರ್ತದೋ ಈಶ್ವರಾನುಗ್ರಹ ಅಂತ ಸ್ವೀಕಾರ ಮಾಡ್ತಾರೋ, ನಿಶ್ಚಿತವಾಗಿ ಅವರ ಚಿತ್ತ ಶುದ್ಧಿ ಆಗ್ತದೆ. ಇದಕ್ಕಿಂತ ಬೇರೆ ಉಪಾಯವೇ ಇಲ್ಲ. ತಾತ್ಕಾಲಿಕವಾಗಿ ಯೋಗಾಸನ ಪ್ರಾಣಾಯಾಮ ಮತ್ತೊಂದು ಮಗದೊಂದು ಮಾಡಿದ್ರೆ ಉಪಶಮನ ಆಗಬಹುದು.
ಆದ್ರೆ ಶಾಶ್ವತ ಪರಿಹಾರ ಈಶ್ವರ ಶರಣಾಗತಿಯಿಂದ ಕರ್ಮಯೋಗ ಮತ್ತೆ ಜ್ಞಾನ ಪ್ರಾಪ್ತಿ. ಇದು ಬಿಟ್ಟು ಬೇರೆ ಉಪಾಯವೇ ಇಲ್ಲ. ಯಾರು ಈಶ್ವರ ಅಂದ್ರೆ ಇಡೀ ಸೃಷ್ಟಿಯ ನಿಯಾಮಕ. ನನ್ನ ಕುಟುಂಬ ಬೇಕೆ, ಇಡೀ ಸೃಷ್ಟಿಯನ್ನು ಮುಗಿಸ್ತಕ್ಕಂತಹ ಭಗವಂತನ ಇಚ್ಛೆಯಂತೆ ನಡೀತಾ ಇದೆಯಲ್ಲ, ಏನಾಗಬೇಕು ಅವ್ರ ಇಚ್ಛೆಯಂತೆ ಆಗ್ತಾ ಇದೆ. ಈ ಪ್ರಜ್ಞೆಯನ್ನು ನಾವು ಮನಸ್ಸಲ್ಲಿ ತಂದುಕೊಳ್ಳಬೇಕು. ಆ ಪ್ರಜ್ಞೆ ಅಂದ್ರೆ ಸಹಜವಾಗಿ ಅಹಂಕಾರ ತನ್ನ ಆಟವನ್ನ ಆಡ್ತಾ ಇರುತ್ತೆ. ಈ ಪ್ರಜ್ಞೆ ಇಟ್ಟುಕೊಂಡು ಮಾಡಿದ ಎಲ್ಲ ಕೆಲಸವೂ ದೇವರ ಪೂಜೆ ಆಗತ್ತೆ. ನೆನಪಿರ್ಲಿ, ಬೆಳಿಗ್ಗೆ ಎದ್ದಂದಿನಿಂದ ಸಂಜೆ ಮಲಗುವ ತನಕ ಮಾಡುವ ಎಲ್ಲ ಕರ್ಮವು ದೇವರ ಪೂಜೆ ಆಗ್ತದೆ. ಸ್ನಾನವು ದೇವರ ಪೂಜೆ ಆಗ್ತದೆ, ಊಟವು ದೇವರ ಪೂಜೆ ಆಗ್ತದೆ, ಮಾತಾಡುವುದು ದೇವರ ಪೂಜೆ ಆಗ್ತದೆ. ತಮ್ಮ ಶಿವಮಾನಸ ಸ್ತುತಿಯಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಆತ್ಮಾ ತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂಗ್ರಹಂ. ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಆಡುವ ಮಾತೇ ನಿನ್ನ ಸ್ತುತಿ, ನಿದ್ರಿಸುವುದೇ ನಿನಗೆ ಸಮಾಧಿ, ಮಾಡುವ ಊಟವೇ ನಿನಗೆ ಮಾಡುವ ನೈವೇದ್ಯ, ನಾನು ನಡೆದರೆ ಅದು ನಿನಗೆ ಪ್ರದಕ್ಷಿಣೆ, ಮಾಡುವ ಎಲ್ಲ ಕರ್ಮವು ಈಶ್ವರ ಅದು ನಿನಗೆ ಪೂಜೆ ಎಂಬುದಾಗಿ ಹೇಳ್ತಾರೆ. ಈ ದೃಷ್ಟಿ ತಂದುಕೊಳ್ಬೇಕು ನಾವು. ಸೃಷ್ಟಿಯೆಲ್ಲವೂ ಈಶ್ವರನ ಅಭಿವ್ಯಕ್ತಿ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಪ್ರತಿ ಕರ್ಮವೂ ಅವನ ಪೂಜೆ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಜೀವನದಲ್ಲಿ ಏನು ಬರ್ತದೋ ಅದು ಈಶ್ವರ ಪ್ರಸಾದ. ಅದಕ್ಕೆ ಯೋಗಸ್ಥಃ ಕುರು ಕರ್ಮಾಣಿ. ಈ ವಿಷಯಗಳೆಲ್ಲ ಇನ್ನೂ ವಿಸ್ತಾರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಬರ್ಲಿಕ್ಕಿದೆ. ಯೋಗದಲ್ಲಿ ಸ್ಥಿತನಾಗುವುದು ಹೇಗೆ, ಚಿತ್ತ ಸಮಾಧಾನವನ್ನು ಪಡ್ಕೊಂಡು ಕರ್ಮ ಮಾಡೋದು ಹೇಗೆ ಅಂದ್ರೆ ಫಲಾಭಿಸಂಧಿಯನ್ನ ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಮಾತ್ರವೇ ಚಿತ್ತ ಸಮಾಧಾನ. ಈಶ್ವರನಿಗೆ ಶರಣಾಗತಕ್ಕಂತಹ ಒಂದು ಅಭ್ಯಾಸ, ಈಶ್ವರೇಚ್ಛೆ ಎಂಬಂತಹ ಒಂದು ದೃಢವಾದ ಭಾವ ನಮ್ಮಲ್ಲಿ ತಂದುಕೊಳ್ಬೇಕು. ಆದ್ರಿಂದ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳುವುದು, ಭಗವಂತನಿಗೆ ಶರಣಾಗುವ ಅಭ್ಯಾಸವನ್ನು ಮಾಡುವುದು ಬಹಳ ಮುಖ್ಯ. ಆರಂಭದಲ್ಲಿ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗೋದು ಯಾವುದೋ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಾನೆ. ಬರ್ತಾ ಬರ್ತಾ ಆ ಫಲಾಪೇಕ್ಷೆಯನ್ನು ಬಿಟ್ಟು ಶುದ್ಧ ಭಕ್ತಿಯನ್ನು ಮಾಡ್ಲಿಕ್ಕೆ ಶುರು ಮಾಡಬೇಕು. ಅಷ್ಟೇ ಅಲ್ಲ, ದೇವರು ಮಂದಿರದೊಳಗಡೆ ಮಾತ್ರ ಅಲ್ಲ, ನನ್ನ ಕಾರ್ಯಕ್ಷೇತ್ರದ ಪ್ರತಿ ತಾಣದಲ್ಲಿಯೂ ಅವನದೇ ಆವಾಸ ಸ್ಥಾನ, ಈಶಾ ಆವಾಸ್ಯಮಿದಂ ಸರ್ವಂ ಎಂಬ ಭಾವ ಬೆಳೆಸಿಕೊಂಡಾಗ ಸಹಜವಾಗಿ ಕರ್ಮಯೋಗ ನಮ್ಮಿಂದ ಘಟಿಸ್ತದೆ. ಮಾಡುವ ಕರ್ಮವೆಲ್ಲವೂ ಅವನ ಪೂಜೆ ಆಗ್ತದೆ, ಚಿತ್ತ ಸಮಾಧಾನ ಸಹಜವಾಗಿ ಘಟಿಸ್ತದೆ. ಯೋಗಸ್ಥಃ ಕುರು ಕರ್ಮಾಣಿ. ಇಲ್ಲಿ ಯೋಗಸ್ಥಃ ಅಂದ್ರೆ ಚಿತ್ತ ಸಮಾಧಾನ, ಈಶ್ವರಾರ್ಪಣ ಬುದ್ಧಿ ಅಂತ ತೆಗೆದುಕೊಳ್ಳಬೇಕು. ಇನ್ನು ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ, ಸಂಗಂ ತ್ಯಕ್ವಾ ಧನಂಜಯ. ಹೇ ಧನಂಜಯ, ಸಂಘವನ್ನ ಬಿಟ್ಟು, ಫಲಾಭಿಸಂಧಿಯನ್ನ ಬಿಟ್ಟು, ಫಲದ ಅಪೇಕ್ಷೆಯನ್ನು ಬಿಟ್ಟು, ಸಿದ್ಧ ಸಿದ್ಧ್ಯೋ ಸಮೋಭೂತ್ವ, ಸಿದ್ಧಿ ಮತ್ತು ಅಸಿದ್ಧಿಯನ್ನ ಸಮಾನವಾಗಿ ತೆಗೆದುಕೊಳ್ಳಬೇಕು ಅಂತ. ಇದು ಕರ್ಮಯೋಗದ ಬಹಳ ಮುಖ್ಯವಾದ ಸೂತ್ರ. ಗೆಲುವು ಸೋಲು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಅದು ಯಾಕೆ ಅಂದ್ರೆ ಕರ್ಮಯೋಗದ ಮುಖ್ಯವಾದ ಉದ್ದೇಶ ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಗಬೇಕಾದ್ರೆ ನಾವು ಸಮಾಧಾನವನ್ನು ಹೊಂದಬೇಕು. ಫಲಾಸಕ್ತಿಯನ್ನು ಹೊಂದಿಬಿಟ್ರೆ ನಾವು ಚಿತ್ತ ಮತ್ತೆ ಕಲುಷಿತವಾಗ್ತದೆ. ಅದಕ್ಕೆ ಯಾವುದೇ ಫಲ ಬರಲಿ ಸಮತ್ವ ಬುದ್ಧಿಯಿಂದ ಸ್ವೀಕರಿಸಬೇಕು. ಆ ಸಮತ್ವ ಬುದ್ಧಿಯಿಂದ ಸ್ವೀಕರಿಸಿದಾಗ ಅಂತಃಕರಣ ಶುದ್ಧ ಆಗ್ತದೆ. ನಮ್ಮ ಒಳಗಡೆ ಇರುವ ವಾಸನೆಗಳು, ಕಲ್ಮಶಗಳೆಲ್ಲ ನಾಶವಾಗಿ ಶುದ್ಧವಾಗ್ತದೆ ಮನಸ್ಸು. ಯಾರು ಸಿದ್ಧಿ ಬಂದಾಗ ಖುಷಿ ಪಡೋದು, ಅಸಿದ್ಧಿ ಬಂದಾಗ ದುಃಖ ಪಡೋದು ಮಾಡ್ತಾರೆ, ಅವರು ಸಂಸಾರ ಸಾಗರದಲ್ಲಿ ಮತ್ತೆ ಮುಳುಗ್ತಾರೆ. ಅಯ್ಯೋ, ನನ್ನ ಜೀವನದಲ್ಲಿ ಹೀಗಾಯ್ತು, ಹೀಗಾಗ್ಬಾರ್ದಿತ್ತು, ಹೀಗಾಗ್ಬೇಕಿತ್ತು. ಕಂಪ್ಲೇಂಟ್ಸ್ ಇಲ್ಲ. ಸಾಧಕನ ಜೀವನದಲ್ಲಿ
ಏನು ಬರ್ತದೋ ಆಗುವುದೆಲ್ಲ ಒಳ್ಳೆಯದಕ್ಕೆ. ಸಿದ್ಧ ಅಸಿದ್ಧ ಭೂತ್ವ. ಜಯ ಅಪಜಯಗಳಲ್ಲಿ ಸಮತ್ವ ಬುದ್ಧಿ. ಅದರರ್ಥ ಏನು? ಈಶ್ವರ ಒಳ್ಳೆಯದನ್ನ ಮಾಡ್ತಿದ್ದಾನೆ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಇದು ಅಧ್ಯಾತ್ಮ ಬುದ್ಧಿ ಇದ್ದವರು ತೆಗೆದುಕೊಳ್ಳುವಂತಹ ಮನಸ್ಥಿತಿ. ಲೌಕಿಕರು ಹಾಗಾಗಬಾರ್ದಿತ್ತು, ಹೀಗಾಗಬೇಕಿತ್ತು ಅಂತ ಹೇಳ್ಕೊಂಡು ಅಳ್ತಾ ಇರ್ತಾರೆ. ಇವನಿಗೆ ಯಾವ ವಿಷಯದಲ್ಲೂ ಕಂಪ್ಲೇಂಟ್ಸ್ ಇಲ್ಲ. ಮಕ್ಕಳ ಸಂತೋಷ. ಮಕ್ಕಳು ಒಳ್ಳೆಯವರಾದ್ರೆ ಸಾಧನೆ ಮಾರ್ಗದಲ್ಲಿ ಪೂರಕವಾಗಿರ್ತಾರೆ. ಎರಡೂ ಸಂದರ್ಭದಲ್ಲಿ ಕರ್ಮಯೋಗದ ಫಲವಾದ ಚಿತ್ತಶುದ್ಧಿಯಲ್ಲಿ ನಮಗೆ ಯಾವ ನಷ್ಟವೂ ಆಗೋದಿಲ್ಲ. ಲೌಕಿಕದಲ್ಲಿ ಜಯ ಇರಬಹುದು, ಅಪಜಯ ಇರಬಹುದು. ಕರ್ಮಯೋಗಿಗೆ ಅಧ್ಯಾತ್ಮದಲ್ಲಿ ವಿಜಯವೇ. ಲೌಕಿಕದ ಸೋಲು ಕೂಡ ಕರ್ಮಯೋಗಿಗೆ ಜಯ. ಇದು ಬಹಳ ಮುಖ್ಯವಾದ ಸೂತ್ರ. ಚಿತ್ತಶುದ್ಧಿ ಆಗತ್ತೆ ಸ್ವಾಮಿ. ಹೀಗೆ ಕೇಳಿದ ತಕ್ಷಣ ಜನ, ಇವು ಚಿತ್ತಶುದ್ಧಿ ಆದ್ರೆ ನಾನು ಜೀವನದಲ್ಲೇ ಫೇಲ್ ಆದಲ್ಲ. ಚಿತ್ತಶುದ್ಧಿ ನಿಜವಾದ ಗೆಲುವು. ಲೌಕಿಕ ಜೀವನದಲ್ಲಿ ಒಮ್ಮೆ ಬಡತನವೋ ಅಥವಾ ಸಣ್ಣ ಪುಟ್ಟ ದೋಷವೋ ಇದ್ರೂ ಕೂಡ ಯಾರ ಅಂತಃಕರಣ ಶುದ್ಧಿ ಇದೆಯೋ, ಬಿಗ್ಗೆಸ್ಟ್ ಪ್ರಾಫಿಟ್ ಇನ್ ದ ವರ್ಲ್ಡ್. ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ನಾವು. ಅದು ಹೇಗೆ ಸ್ವಾಮಿ? ಹೊರಗಡೆಯ ಹಣವೋ ಹೆಸರು ಕೀರ್ತಿಯೋ ಅಲ್ವೋ ದೊಡ್ಡ ಲಾಭ ಅಲ್ಲ. ಚಿತ್ತಶುದ್ಧಿಯೇ ಬಹಳ ದೊಡ್ಡ ಲಾಭ. ಯಾಕಂದ್ರೆ ಯಾರ ಚಿತ್ತ ಶುದ್ಧವಾಗಿದೆಯೋ ಅವನಿಗೆ ನಿಜವಾದ ಶಾಂತಿ ನೆಮ್ಮದಿ ಸಾಧ್ಯ. ಸಂಪತ್ತು ಆಸ್ತಿ ಮತ್ತೊಂದು ಮಗದೊಂದು ಮಾಡಿದ್ರೂ ಕೂಡ ಅಶಾಂತವಾಗಿ ಬದುಕುವುದವರನ್ನು ನಾವು ನೋಡ್ತೇವೆ. ಒಬ್ಬನು ಯೋಚನೆ ಮಾಡಿದಂತೆ, ಶಾಂತಿ ನಗರದಲ್ಲಿ, ಶಾಂತಿ ಕಾಲೋನಿಯಲ್ಲಿ, ಶಾಂತಿ ನಿವಾಸ ಎನ್ನುವ ಬಂಗಲೆ ಕಟ್ಟಿ ಶಾಂತಿಯನ್ನು ಹುಡುಗಿಯನ್ನು ಮದುವೆ ಮಾಡಿದ್ರೆ ನಾನು ಶಾಂತಿಯಿಂದ ಇರ್ತೀನಿ ಅಂತ ಬಯಸಿದ್ದಂತೆ. ಕೊನೆಗೆ ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ಹೀಗಾಗತ್ತೆ ಅಂತ. ಹೊರಗಡೆಯ ಯಶಸ್ಸು ನಮ್ಗೆ ದುಃಖವನ್ನು ಕೊಡಬಲ್ಲದು, ಆದ್ರೆ ಅಂತಃಕರಣ ಶುದ್ಧಿ ಎಂದೂ ದುಃಖವನ್ನು ಕೊಡಲ್ಲ. ಇದು ಬಹಳ ಮುಖ್ಯವಾದ ಸೂತ್ರ. ಆದ್ರಿಂದ ಆಧ್ಯಾತ್ಮಿಕ ದೃಷ್ಟಿ ಇಟ್ಟುಕೊಂಡು, ಮೋಕ್ಷ ದೃಷ್ಟಿ ಇಟ್ಟುಕೊಂಡು, ಕರ್ಮಯೋಗ ದೃಷ್ಟಿ ಇಟ್ಟುಕೊಂಡು ಲಾಭ ನಷ್ಟಗಳೆರಡನ್ನೂ ಕೂಡ ಸಮಾನ ಭಾವದಲ್ಲಿ ಸ್ವೀಕರಿಸುವುದು ಕಲಿಬೇಕು. ಖಡ್ಗವನ್ನ ನೋಡ್ಬೇಕು ಅಂತ ಆಸೆ ಆಯ್ತಂತೆ. ಮಂತ್ರಿಗೆ ಹೇಳ್ತಾನೆ, ತುಂಬಾ ಹರಿತವಾದ ಒಂದು ಖಡ್ಗ ಮಾಡಿಸ್ಕೊಂಡು ಬಾ ಅಂತ. ಮಂತ್ರಿ ಖಡ್ಗವನ್ನು ಮಾಡಿಸ್ಕೊಂಡು ಬಂದ. ರಾಜ ಅದನ್ನ ಬೇರೆ ಬೇರೆ ವಿಧಾನದಲ್ಲಿ ಉಪಯೋಗಿಸ್ತಾ ಇರುವಾಗ ಅವನ ಕಿರು ಬೆರಳಿನ ತುದಿ ಸಣ್ಣ ಕಟ್ಟಾಯ್ತಂತೆ, ಸಣ್ಣ ತುಂಡಾಗಿ ಹೋಯ್ತು. ಅವನಿಗೆ ಸಿಟ್ಟು ಬಂತು. ಯಾಕೆ? ಈ ಹರಿತವಾದ ಖಡ್ಗದಿಂದ ನನ್ನ ಬೆರಳಿನ ತುದಿ ಹೋಯ್ತು. ಈ ಮಂತ್ರಿ ಅದನ್ನು ತಂದು ಕೊಟ್ಟರು, ಅದನ್ನು ತೆಗೆದು ಸೆರೆಮನೆಗೆ ಹಾಕಿ ಅನ್ನಂತೆ. ಎಲ್ಲ ಪ್ರಭುವಿನ ಇಚ್ಛೆ, ಎಲ್ಲ ಪ್ರಭುವಿನ ಇಚ್ಛೆ ಅಂತ ಹೇಳ್ಕೊಂಡು ಸೆರೆಮನೆಗೆ ಹೋದ್ನಂತೆ, ಜೈಲಿಗೆ ಹೋದ್ನಂತೆ ಮಂತ್ರಿ. ಇದಾದ ಸ್ವಲ್ಪ ದಿನದಲ್ಲಿ ರಾಜ ಬೇಟೆಯಾಡ್ಲಿಕ್ಕೆ ಅಂತ ಕಾಡಿಗೆ ಹೋಗಿದ್ದ. ಅವನೊಬ್ಬನೇ ಹೋಗಿದ್ದ. ಬೇಟೆ ಆಡ್ತಾ ಆಡ್ತಾ ಒಂದ್ ಕಡೆಗೆ ಒಂದಿಷ್ಟು ಜನ ಕಾಡು ಗಳ್ಳರು ಅವನನ್ನು ಹಿಡಿದು ಬಿಡ್ತಾರೆ. ಹಿಡಿದು ಒಂದು ದೇವಿ ದೇವಸ್ಥಾನದ, ಕಾಳಿ ದೇವಸ್ಥಾನದ ಮುಂದೆ ಕರ್ಕೊಂಡು ಹೋಗಿ ಬಲಿ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೆ ಯಾರೋ ಹೇಳಿರ್ತಾರೆ, ಒಬ್ಬ ಮಹಾರಾಜನ ಬಲಿ ಕೊಟ್ರೆ ನಿಮ್ಗೆ ಇಚ್ಛಿತ ವಸ್ತು ಪ್ರಾಪ್ತಿಯಾಗತ್ತೆ ಅಂತ. ಅದಕ್ಕೆ ಮಹಾರಾಜನ ಹಿಡಿದು ಬಿಟ್ಟು ಬಲಿ ಕೊಡ್ಲಿಕ್ಕೆ ಕಾಯ್ತಾ ಇದ್ರು. ಕರ್ಕೊಂಡು ಹೋಗ್ತಾರೆ. ಬಲಿ ಕೊಡಿಯುವ ಸಮಯದಲ್ಲಿ ಅವನ ಅಂಗಾಂಗಗಳನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಅವಾಗ ನೋಡಿದ್ರೆ ಕಿರು ಬೆರಳಿನ ತುದಿ ಇರುವುದಿಲ್ಲ. ಓಹ್, ಇವನ ಅಂಗಹೀನ, ಇದರಿಂದ ಬಲಿ ನಮಗೆ ಸಾರ್ಥಕವಾಗಲ್ಲ ಅಂತ ಅವನು ಬಿಟ್ಟು ಬಿಡ್ತಾರೆ. ಅವನು ಓಡೋಡಿ ಬರ್ತಾನೆ ಅರಮನೆಗೆ. ಮಹಾರಾಜ ಮೊದಲು ಮಾಡಿದ ಕೆಲಸ ಅಂತೆ, ಮಂತ್ರಿಯನ್ನು ಬಿಡುಗಡೆ ಮಾಡಿ ಅಂತ. ಯಾಕೆ? ಆ ಕಿರುಬೆರಳಿನ ತುದಿ ಹೋದುದ್ರಿಂದ ಅಲ್ಲವೇ ನಾನು ಬಚಾವಾಗಿ ಬಂದಿರೋದು, ಅದರಿಂದ ಮಂತ್ರಿಯನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಾನೆ. ಬಿಡುಗಡೆಯಾಗಿ ಬಂತಾನೆ. 4-5 ತಿಂಗಳು ಸೆರೆಮನೆಯಲ್ಲಿದ್ದ, ತಾನು ಮಾಡದ ತಪ್ಪಿಗೆ ಪಾಪ. ಬಿಡುಗಡೆಯಾಗಿ ಬಂದ ತಕ್ಷಣ ಮಹಾರಾಜನ ಮುಂದೆ ಎಲ್ಲ ಪ್ರಭುವಿನ ಇಚ್ಛೆ, ಪ್ರಭುವಿನ ಇಚ್ಛೆ ಅಂತಾನೆ ಮಂತ್ರಿ. ಮಹಾರಾಜ ಕಥೆ ಹೇಳ್ತಾನೆ, ನೋಡಪ್ಪ, ಖಡ್ಗದಿಂದಾಗಿ ನನ್ನ ಬೆರಳು ತುದಿ ಹೋಯ್ತು, ಅದರಿಂದ ಇವತ್ತು ಪ್ರಾಣ ಉಳೀತು, ಆದ್ರಿಂದ ಅದು ಒಳ್ಳೆ ಕೆಲಸ. ಆದ್ರೆ ನಿನ್ನನ್ನು ವಿನಾಕಾರಣ ಸೆರೆಮನೆಗಟ್ಟಿದೆ, ಅವಾಗೂ ದೇವರ ಇಚ್ಛೆ ಅಂತ ಖುಷಿಯಲ್ಲಿ ಹೋದೆ. ಇವತ್ತು ಸೆರೆಮನೆಯಿಂದ ಬಿಡಿಸಿದೆ, ಅದು ಪ್ರಭುವಿನ ಇಚ್ಛೆ ಅಂತ. ಇದ್ರ ಅರ್ಥ ಏನು ಅಂತ ಕೇಳ್ತಾರೆ. ಮಂತ್ರಿ ಹೇಳ್ತಾನಂತೆ, ನೀವು ಒಂದೊಮ್ಮೆ ಆ ಸೆರೆಮನೆಗೆ ಅಟ್ಟದೇ ಇದ್ದಿದ್ರೆ ನನ್ನನ್ನು,
ನೀವು ಕುದುರೆ ಸವಾರಿಗೆ ಅಥವಾ ಏನು ನನ್ನನ್ನು ಕರೆದುಕೊಂಡು ಹೋಗ್ತಿದ್ರಿ ಬೇಟೆಯಾಡೋದಕ್ಕೆ. ನಿಮ್ ಜೊತೆಗೆ ನಾನಿದ್ದಾಗ ಬಲಿ ಕೊಡ್ಲಿಕ್ಕೆ ಇಬ್ಬರನ್ನು ಕರ್ಕೊಂಡು ಹೋಗ್ತಿದ್ರು. ನಾನು ಅಂಗಹೀನನಲ್ಲ, ಆದ್ರೆ ನನ್ನನ್ನು ಬಲಿ ಕೊಡ್ತಾ ಇದ್ರು. ನೀವು ಸೆರೆಮನೆಗೆ ಇಟ್ಟಿದ್ರಿಂದ ಸ್ವಾಮಿ ನನ್ನ ಜೀವ ಉಳಿತು, ಆದ್ರಿಂದ ನೀವು ಮಾಡಿದ್ದು ಒಳ್ಳೆ ಕೆಲಸ ಅಂತ ಹೇಳಿದಂತೆ. ಅಂದ್ರೆ ಇದು ವಾಸ್ತವ. ಯಾರು ಪಾರಮಾರ್ಥಿಕ ಪಥದಲ್ಲಿ ಇರ್ತಾರೋ ಅವರಿಗೆ ಪರಿಸ್ಥಿತಿ ಅನುಕೂಲವೋ ಪ್ರತಿಕೂಲವೋ, ಅಧ್ಯಾತ್ಮಕ್ಕಂತೂ 100ಕ್ಕೆ 100ರಷ್ಟು ಅದು ಅನುಕೂಲವಾಗಿರ್ತದೆ. ದೇವರ ಕಥೆ ಗಂಟಿ ನಾಮದೇವನ ಹೆಂಡತಿ ತುಂಬಾ ಅನುಕೂಲವಂತೆ, ಅಂದ್ರೆ ಎಲ್ಲಾ ಸಾಧನೆಗಳಿಗೂ ಪೂರಕವಾಗಿರುವವಳು ನಾಮದೇವನ ಹೆಂಡತಿ. ತುಕಾರಾಮನ ಹೆಂಡತಿ ಪ್ರತಿಕೂಲ. ಆದ್ರೆ ಇಬ್ಬರೂ ಕೂಡ ವಿಠಲ್ನ ಹತ್ರ ಹೋಗಿ ಕೇಳಿದ್ದೇನು, ಸ್ವಾಮಿ ಬಹಳ ಒಳ್ಳೆ ಹೆಂಡತಿ ಕೊಟ್ಟಿದ್ದಿ ಅಂತ. ಯಾಕೆಂದ್ರೆ ನಾಮದೇವ ಹೇಳ್ತಾನೆ ಜಪ ಪೂಜೆಯಲ್ಲಿ ಅವಳು ನೆರವಾಗ್ತಾಳೆ, ಆದ್ರಿಂದ ಧನ್ಯವಾದ. ತುಕಾರಾಮ್ ಹೇಳ್ತಾನೆ ಭಜನೆ ಪೂಜೆ ಮಾಡುವಾಗ ಗಲಾಟೆ ಮಾಡ್ತಾಳೆ ಅವಳು, ಅದರಿಂದ ನನಗೆ ಇನ್ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಬರ್ತದೆ, ಆದ್ರಿಂದ ನನಗೆ ಧನ್ಯವಾದ ಅಂತ. ಅಂದ್ರೆ ಭಗವಂತನಿಗೆ ಶರಣಾಗುವುದನ್ನ ಕಲಿತರೆ ಪರಿಸ್ಥಿತಿ ನಮಗೆ ಅನುಕೂಲ ಪ್ರತಿಕೂಲ ಎರಡೂ ಒಂದೇ ತೆರನಾಗಿರ್ತದೆ. ಸಿದ್ಧಿ ಅಸಿದ್ಧಿ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಸಮತ್ವ ಅಂದ್ರೆ ಸಮತ್ವ ಬುದ್ಧಿ, ಸಮಾಧಾನದ ಬುದ್ಧಿ. ಅಪಜಯ, ಗೆಲುವು, ಸೋಲು, ಈ ದ್ವಂದ್ವಾತ್ಮಕವಾದ ಎಲ್ಲ ಫಲಗಳಲ್ಲಿ ನೆನಪಿರ್ಲಿ, ಫಲಗಳು ದ್ವಂದ್ವಾತ್ಮಕವಾಗಿರ್ತವೆ. ಒಂದು ಜಯ ಇಲ್ಲ ಅಪಜಯ. ಈ ಎರಡೂ ಸಂದರ್ಭದಲ್ಲಿ ಯಾರ ಮನಸ್ಸು ವಿಚಲಿತವಾಗದೆ ಶಾಂತವಾಗಿರ್ತಾನೋ, ಹಿ ಇಸ್ ದ ಸಕ್ಸಸ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್. ಒಬ್ಬರು ಮಹಾತ್ಮರು ಹೇಳ್ತಿದ್ರು, ಯಶಸ್ವಿ ಪುರುಷ ಯಾರು ಅಂದ್ರೆ ಜಯ ಅಪಜಯ ಎರಡನ್ನೂ ಸಮಾನವಾಗಿ ನಿಭಾಯಿಸ್ಲಿಕ್ಕೆ ಶಕ್ತಿ ಇದೆಯೋ ಅವನೇ ಯಶಸ್ವಿ ಪುರುಷ ಅಂತ. ಜಯ ಮಾತ್ರ ಬೇಕು, ಅಪಜಯ ನನಗೆ ಬೇಡ ಅಂತ ಯಾರು ಹೇಳ್ತಾನೋ ಅವನು ಸಂಸಾರಿ, ಅವನು ಬದ್ಧ. ಮುಕ್ತ ಅಥವಾ ಮೋಕ್ಷದ ಕಡೆಗೆ ಹೋಗುವ ಸಾಧಕ ಯಾರು ಅಂದ್ರೆ ಸಮತ್ವ ಬುದ್ಧಿಯನ್ನು ಅಭ್ಯಾಸ ಮಾಡುವವನು. ಆದ್ದರಿಂದ ಯೋಗದಲ್ಲಿ ನೆಲೆ ನಿಂತು ಕರ್ಮವನ್ನ ಮಾಡಬೇಕು. ಇಲ್ಲಿ ಯೋಗದಲ್ಲಿ ನೆಲೆ ನಿಂತು ಅಂದ್ರೆ ಈಶ್ವರ ಶರಣಾಗತಿಯಿಂದ ಈಶ್ವರಾರಾಧನೆ ಎಂಬ ಭಾವದಲ್ಲಿ ಕರ್ಮವನ್ನ ಮಾಡಬೇಕು. ಹೊಂದಿ ಕರ್ಮವನ್ನು ಮಾಡಬೇಕು. ಫಲ ಬಂದಾಗ ಎಲ್ಲವೂ ಈಶ್ವರನ ಪ್ರಸಾದ ಅಂತ ಸಮತ್ವ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ನೋಡಿ ಈಶ್ವರಾರ್ಪಣ ಬುದ್ಧಿ, ಪ್ರಸಾದ ಬುದ್ಧಿ ಅಂತ ಕರೀತಾರೆ. ಕರ್ಮಯೋಗ ಅಂದ್ರೇನು? ಈಶ್ವರಾರ್ಪಣ ಬುದ್ಧಿ, ಪ್ರಸಾದ ಬುದ್ಧಿ. ಈಶ್ವರಾರ್ಪಣ ಬುದ್ಧಿ ಅಂದ್ರೆ ಈಶ್ವರನ ಸೇವೆ, ಈಶ್ವರನ ಪೂಜೆ ಅಂತ ನಮ್ಮ ಕರ್ಮಗಳನ್ನ ಮಾಡುವಂಥದ್ದು. ಪ್ರಸಾದ ಬುದ್ಧಿ ಅಂದ್ರೆ ಎಲ್ಲವೂ ಈಶ್ವರನ ಅನುಗ್ರಹ ಅಂತ ಸ್ವೀಕಾರ ಮಾಡೋದು. ದೇವಸ್ಥಾನಕ್ಕೆ ನೀವು ಹೋಗಿ ಪೂಜೆ ಆದ ಮೇಲೆ ಪ್ರಸಾದ ಕೊಡ್ತಾರಲ್ಲ, ನೀವೇನು ಪ್ರಸಾದ ಕೇಳ್ತೀರಿ? ನಾವು ಕೇಳೋದಿಲ್ಲ ಸ್ವಾಮಿ, ಅವ್ರು ಏನು ಕೊಡ್ತಾರೋ ತಕೊಂಡು ಬರ್ತೇವೆ. ಅದು ನಿಮ್ದೇನಾದ್ರೂ ಕಂಪ್ಲೇಂಟ್ಸ್ ಉಂಟಾ? ಇಲ್ಲ. ತುಳಸಿ ದಳ ಕೊಡ್ಲಿ, ಬಿಲ್ವ ದಳ ಕೊಡ್ಲಿ, ಪೊಂಗಲ್ ಕೊಡ್ಲಿ, ಕಲ್ಲು ಸಕ್ಕರೆ ಕೊಡ್ಲಿ, ನಮ್ದೇನು ಕಂಪ್ಲೇಂಟ್ ಇಲ್ಲ, ಎಲ್ಲ ಈಶ್ವರನ ಪ್ರಸಾದ. ಇದಕ್ಕೆ ಪ್ರಸಾದ ಬುದ್ಧಿ ಅಂತ ಹೇಳ್ತಾರೆ. ಹಾಗೆ ಬದುಕಿನಲ್ಲಿಯೂ ಕೂಡ ನನ್ನ ಕರ್ತವ್ಯ ಕರ್ಮವನ್ನ ಸರಿಯಾಗಿ ಮಾಡಿದ್ದೇನೆ, ದೇವರು ಮೆಚ್ಚುವ ಹಾಗೆ ನನ್ನ ಕರ್ತವ್ಯವನ್ನು ಮಾಡಿದ್ದೆ, ಆಮೇಲೆ ಏನು ಬರುತ್ತದೋ ಈಶ್ವರೇಚ್ಛೆ, ಬಸ್, ಮತ್ತೆ ಪ್ರಶ್ನೆ ಇಲ್ಲ ನನ್ನದು. ಆ ಮನಸ್ಥಿತಿ ಉಳ್ಳವರಿಗೆ ಮಾತ್ರ ಸಮಾಧಾನ ಸಾಧ್ಯ. ನೆನಪಿರ್ಲಿ, ಶಾಂತಿ ಸಮಾಧಾನ ಯಾರಿಗೆ ಸಾಧ್ಯ? ಈ ಆಟಿಟ್ಯೂಡ್ ಇದ್ರೆ ಮಾತ್ರ. ಹೀಗಿಲ್ಲ ಅಂದ್ರೆ ಬೇಸರ, ನೋವು, ಸಂಕಟ, ನಿಶ್ಚಿತ ಅಪೇಕ್ಷೆ ಇಟ್ಟುಕೊಂಡು ಯಾರು ಬದುಕ್ತಾರೋ ಅವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಯಾಕೆ? ನಾವು ಇಚ್ಛಿಸಿದ ಹಾಗೆ ಜೀವನದಲ್ಲಿ ಆಗೋದಿಲ್ಲ. ನಾವು ಬಯಸಿದ್ರಲ್ಲಿ ಎಷ್ಟು ಪಾಲು ಆಗದೇ ಇರುವುದೇ ಜಾಸ್ತಿ, ಆಗೋದು ಕಡಿಮೆ. ಅವಾಗ ಆಗ್ಲಿಲ್ಲ ಅಂತ ಬೇಸರ. ಹಾಗಲ್ಲ, ಆಗದೇ ಇರಲಿ, ಮನಸ್ಸಿನ ಸಮಾಧಾನವೇ ದೊಡ್ಡ ಆಸ್ತಿ. ಅದಕ್ಕೆ ಉಪಾಯ ಭಗವತ್ ಶರಣಾಗತಿ. ಇಷ್ಟು ಸ್ಪಷ್ಟವಾಗಿ ಕರ್ಮಯೋಗದ ಸೂತ್ರವನ್ನು ಹೇಳಿದ ಮೇಲೆ ಈ ಕರ್ಮಯೋಗದಿಂದ ಆಗುವ ಪ್ರಯೋಜನವನ್ನ ಭಗವಂತ ಮುಂದಿನ ಶ್ಲೋಕಗಳು ಹೇಳ್ತಾನೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಈ ಶ್ಲೋಕದಲ್ಲಿ
ಕರ್ಮಿಗೂ ಕರ್ಮಯೋಗಿಗೂ ಇರತಕ್ಕಂಥ ಒಂದು ವ್ಯತ್ಯಾಸವನ್ನು ಹೇಳ್ತಾನೆ. ಹೇ ಧನಂಜಯ, ಧನಂಜಯ ರಾಜಸೂಯ ಯಾಗವನ್ನು ಮಾಡುವಾಗ ಹೇರಳವಾದ ಧನವನ್ನ ಸಂಗ್ರಹಿಸಿಕೊಂಡು ಬಂದನಂತೆ ಅರ್ಜುನ. ಆ ಧನವನ್ನ ತಂದುದ್ರಿಂದ ಅವನಿಗೆ ಧನಂಜಯ ಅಂತ ಹೆಸರು. ಇದೊಂದು ಸಾಮಾನ್ಯ ಅರ್ಥ. ಇನ್ನೊಂದು ಅರ್ಥ ಏನು, ಯಾರು ಜ್ಞಾನ ಧನಕ್ಕಾಗಿ ಪ್ರಯತ್ನಿಸ್ತಾ ಇರ್ತಾರೋ ಅವರೆಲ್ಲರೂ ಧನಂಜಯ. ಆದ್ದರಿಂದ ಈ ಅಧ್ಯಾತ್ಮ ಸಂಪತ್ತನ್ನ ಬಯಸ್ತಾ ಇರತಕ್ಕಂಥ ನೀನು ಧನಂಜಯ. ಹೇ ಧನಂಜಯನಾದ ಅರ್ಜುನನೇ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್. ನೋಡಿ, ಕರ್ಮಯೋಗಕ್ಕೆ 2ನೇ ಅಧ್ಯಾಯದಲ್ಲಿ ಕರೆದಿರೋ ಹೆಸರು ಬುದ್ಧಿಯೋಗ ಅಂತ. ಇಲ್ಲಿ ಬುದ್ಧಿಯೋಗ ಅನ್ನುವ ಶಬ್ದದ ಜೊತೆಗೆ ಇನ್ನೊಂದು ಶಬ್ದ ಸೇರಿಸ್ಕೊಂಡ್ರೆ ಅರ್ಥ ಆಗತ್ತೆ, ಸಮತ್ವ ಬುದ್ಧಿಯೋಗ ಅಂತ. ಕರ್ಮಯೋಗಕ್ಕೆ ಇನ್ನೊಂದು ಹೆಸರು ಸಮತ್ವ ಬುದ್ಧಿಯೋಗ. ಯಾಕೆ ಹಾಗೆ ಕರೆದಿರೋದು? ಯಾವಾಗ್ಲೂ ಮನಸ್ಸು ಸಮಾಧಾನದಲ್ಲಿದ್ದು ಕರ್ಮವನ್ನ ಮಾಡುವಂಥದ್ದು ಇದ್ರ ಉಪದೇಶ. ಆದ್ರಿಂದ ಸಮತ್ವ ಬುದ್ಧಿಯೋಗ. ಈ ಬುದ್ಧಿಯೋಗಕ್ಕಿಂತ ಕರ್ಮಯೋಗವು ಕರ್ಮಯೋಗ ಅಲ್ಲ, ಸಾರಿ, ಕರ್ಮ. ದೂರೇಣ ಹ್ಯವರಂ ಕರ್ಮ. ಅವರಂ ಅಂದ್ರೆ ಕೆಳಮಟ್ಟದ್ದು, ದೂರೇಣ ಅಂದ್ರೆ ಬಹಳ ಹೆಚ್ಚಿನದ್ದು, ಅತ್ಯಂತ ಹೆಚ್ಚು ಕೆಳಮಟ್ಟದ್ದು ಅಂತ. ಬೆಳಕು ಕತ್ತಲೆಯಷ್ಟು ದೂರ, ಅಣುವಿಗೂ ಹಿಮಾಲಯಕ್ಕೂ ಎಷ್ಟು ವ್ಯತ್ಯಾಸವೋ, ಆಕಾಶಕ್ಕೂ ಭೂಮಿಗೂ ಏನು ವ್ಯತ್ಯಾಸವೋ, ಎಷ್ಟು ದೂರವೋ ಅಷ್ಟು ಡಿಫರೆನ್ಸ್ ಅಂತ ಹೇಳ್ತಾನೆ. ಯಾವುದಕ್ಕೆ? ಕರ್ಮಯೋಗಕ್ಕೂ ಕರ್ಮಕ್ಕೂ. ಈಶ್ವರಾರ್ಪಣ ಬುದ್ಧಿ ಪ್ರಸಾದ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮಯೋಗ ಅದೊಂದು ತಕ್ಕಡಿಯಲ್ಲಿಟ್ರೆ, ಇನ್ನೊಂದು ಕರ್ಮ. ಕರ್ಮ ಅಂದ್ರೆ ಏನು? ಕರ್ತೃತ್ವ ಭೋಕ್ತೃತ್ವ ದೃಷ್ಟಿಯಿಂದ ಮಾಡಿದ ಕರ್ಮ, ಅದಕ್ಕೆ ಕರ್ಮ. ನಾನು ಮಾಡುವವನು ನಂಗೆ ಇಂಥ ಫಲ ಬೇಕು ಎಂಬ ಅಪೇಕ್ಷೆ ಇಟ್ಕೊಂಡು ಮಾಡಿದ್ದಕ್ಕೆ ಹೆಸರು ಕರ್ಮ. ಈಶ್ವರಾರ್ಪಣ ಬುದ್ಧಿ ಮತ್ತು ಪ್ರಸಾದ ಬುದ್ಧಿಯಿಂದ ಮಾಡಿ ಸಮತ್ವ ಬುದ್ಧಿಯಿಂದ ಮಾಡಿದ್ದಕ್ಕೆ ಹೆಸರು ಕರ್ಮಯೋಗ. ಇದೆರಡು ತುಂಬಾ ವ್ಯತ್ಯಾಸ ಇದೆ. ಯಾವ ರೀತಿ ವ್ಯತ್ಯಾಸ ಅಂದ್ರೆ, ಕರ್ಮಯೋಗದ ತಕ್ಕಡಿ ಬಹಳ ಎತ್ತರ, ಕರ್ಮ ಅನ್ನೋದು ತೀರಾ ಕೆಳಮಟ್ಟದ್ದು ಅಂತ ಹೇಳ್ತಾನೆ. ಎಂಥ ಮಾತು ನೋಡಿ. ಲೌಕಿಕರು ನಾವು ಜೀವನ ಏನು ನಡೆಸ್ತಾ ಇದ್ದೇವೆ ಅದು ತೀರಾ ಕೆಳಮಟ್ಟದ ಜೀವನ. ಕರ್ಮಯೋಗದ ಜೀವನವೇ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ. ಆದ್ದರಿಂದ ಬುದ್ಧವು ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ಹೇ ಅರ್ಜುನ, ಈ ಸಮತ್ವ ಬುದ್ಧಿಗೆ ಶರಣಾಗು, ಕರ್ಮಯೋಗದ ಬುದ್ಧಿಯನ್ನ ರೂಢಿಸಿಕೋ, ಆ ರೀತಿ ಜೀವನ ನಡೆಸು. ಇಲ್ಲದಿದ್ರೆ ಫಲಹೇತವ ಕೃಪಣಾ, ದೀನರು, ನಿಕೃಷ್ಟರು. ಯಾರು? ಫಲಾಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡುವವರು. ಇಂಥ ಈ ರೀತಿ ಜೀವನ ಆಗ್ಬೇಕು, ಆ ರೀತಿ ಆಗ್ಬೇಕು, ಈ ರೀತಿ ನಡೀಲಿ, ಸರಿಯಾಗಲಿಲ್ಲವದು ಸರಿಗಲ್ಲವೆನುತ್ತ ಹರಡಿಕೊಳಬೇಡ ಮುಳ್ಳನು ಹಾಸಿಗೆಯಲಿ, ಕೊರೆಯಾದೊಡೆ ನಿಂದು ನೆರೆದೊಡೆ ನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ. ಬಾಳ್ಕೆಯಲ್ಲಿ 108 ತೊಡಕು ತಿಣುಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿವು ಜಗ್ಗದೊಂದಿನಿಸಿಂ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಫಲ್ಕಿರುವುದು ತಾಳಿಕೊಳ್ಳು ಮಂಕುತಿಮ್ಮ. ಈ ಫಲಾಪೇಕ್ಷೆ ಇಟ್ಟುಕೊಂಡು ಯಾರು ಬದುಕನ್ನು ನಡೆಸ್ತಾರೋ ಅವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಭಗವಂತ ಬಳಸಿದ ಭಾಷೆ ಕೃಪಣರು, ದೀನರು, ನಿಕೃಷ್ಟರು. ಹೌದು ಸ್ವಾಮಿ, ಹೌದು. ಈ ಸುಂದರವಾದ ಜಗತ್ತಿನಲ್ಲಿ, ಭಗವಂತನ ಸೃಷ್ಟಿಯಲ್ಲಿ ಸಂತೋಷ ಪಡುವುದಕ್ಕೆ ಸಾವಿರಾರು ಮಾರ್ಗಗಳಿದ್ರೂ ಕೂಡ ವಿನಾಕಾರಣ ನಾವು ದುಃಖಿಸ್ತೇವಲ್ಲ, ನಮ್ಮಷ್ಟು ನಿಕೃಷ್ಟರು ಯಾರಿದ್ದಾರೆ? ಒಬ್ಬ ಕವಿ ಚೆನ್ನಾಗಿ ಹೇಳ್ತಾರೆ, ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಣೋ, ಸೂರ್ಯೋದಯ ಚಂದ್ರೋದಯ ದೇವರ ಕೃಪೆ ಕಾಣೋ. ಆನಂದಮಯ, ಈ ಭಗವಂತನ ಸೃಷ್ಟಿ ಎಷ್ಟು ಸುಂದರವಾಗಿದೆ. ಅದರಲ್ಲಿ ಸಂತೋಷವಾಗಿ ನಮಗೆ ಬಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಬುದ್ಧಿ ನೆಟ್ಟಿಗಿಲ್ಲ ಅಂತ ಅರ್ಥ ಅಷ್ಟೇ. ನಾವು ಗುರುಶಾಸ್ತ್ರ ಸೇವೆಯನ್ನು ಮಾಡಿ ಸರಿಯಾದ ದೃಷ್ಟಿ ಬೆಳೆಸಿಕೊಳ್ಳಿಲ್ಲ ಅನ್ನೋದು ಹೊರತಾಗಿ ಇನ್ಯಾವ ದೋಷವೂ ಈ ಸೃಷ್ಟಿಯಲ್ಲಿಲ್ಲ. ಸಂತೋಷ ಪಡ್ಲಿಕ್ಕೆ ಸಾವಿರ ದುಃಖಿಸ್ತಾನಂದ್ರೆ
ಅವನು ಕೃಪಣನು, ಅವನು ದುರ್ಬಲನು, ದೀನನು ಎಂಬುದಾಗಿ ಶ್ರುತಿ ಸ್ಮೃತಿಗಳಲ್ಲಿ ಕೊಂಡು ಬದುಕುವುದನ್ನ. ಯಾಕಂದ್ರೆ ಬದುಕಿನ ಮುಖ್ಯ ಉದ್ದೇಶವೇ ಮೋಕ್ಷ ಪ್ರಾಪ್ತಿ. ಅದಕ್ಕೆ ಬೇಕಾದ ಚಿತ್ತಶುದ್ಧಿ. ಚಿತ್ತಶುದ್ಧಿಗೆ ಫಲಾಭಿಸಂಧಿಯನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಇನ್ನು ಮುಂದಿನ ಶ್ಲೋಕದಲ್ಲಿ ಈ ಕರ್ಮಯೋಗದ ಪ್ರಯೋಜನವನ್ನ, ಫಲವನ್ನ ಒತ್ತಿ ಬಿಟ್ಟು ಹೇಳ್ತಿದ್ದಾನೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಹೇ ಅರ್ಜುನ, ಸಮತ್ವ ಬುದ್ಧಿಯುಕ್ತನಾಗಿ ಫಲಾಭಿಸಂಧಿಯನ್ನು ಬಿಟ್ಟು ಪಾಪ ಪುಣ್ಯಗಳನ್ನ ಮೀರಿ ನಿಲ್ಲು ಅಂತ ಹೇಳ್ತಾನೆ. ಸಮತ್ವ ಬುದ್ಧಿಯಿಂದ ಕರ್ಮವನ್ನ ಯಾವನು ಮಾಡ್ತಾನೋ ಅವನು ಪಾಪ ಪುಣ್ಯ ಎರಡನ್ನೂ ಮೀರಿ ನಿಲ್ತಾನೆ. ಇದು ಬಹಳ ಮುಖ್ಯವಾದ ಮಾತು. ಪಾಪವನ್ನ ಮೀರಬೇಕು, ಪಾಪ ಅನ್ನೋದು ದುಃಖವನ್ನು ತಂದು ಕೊಡುತ್ತದೆ ಅಂತ ಗೊತ್ತು ನಮಗೆ. ಪುಣ್ಯವನ್ನು ಮೀರಬೇಕು ಅಂತಾನೆ ಭಗವಂತ ಇಲ್ಲಿ. ಇದ್ರೇನರ್ಥ? ಪಾಪ ಹೇಗೆ ಬಂಧನಕ್ಕೆ ಕಾರಣವೋ ಪುಣ್ಯವು ಬಂಧನಕ್ಕೆ ಕಾರಣ. ಆರಂಭದ ಹಂತದಲ್ಲಿ ಉಪದೇಶ ಮಾಡುವಾಗ ಪುಣ್ಯವನ್ನ ಮೀರು ಅಂತ ಹೇಳಲ್ಲ, ಪುಣ್ಯ ಸಂಪಾದನೆ ಮಾಡುವಂತ ಹೇಳ್ತೇವೆ. ಪಾಪವನ್ನ ಮೀರು, ಪಾಪವನ್ನ ಬಿಡು, ಪುಣ್ಯ ಸಂಪಾದನೆ ಮಾಡು ಅಂತ ಹೇಳ್ತೇವೆ. ಆದ್ರೆ ಅಧ್ಯಾತ್ಮ ಮಾರ್ಗಕ್ಕೆ ಬಂದಾಗ ಪುಣ್ಯವನ್ನೂ ಮೀರಿ ನಿಲ್ಲಬೇಕು ಅಂತ. ಪುಣ್ಯವೂ ಕೂಡ ಕರ್ಮ ಫಲವಾದದ್ರಿಂದ ಅದು ಕೂಡ ನಮಗೆ ಭೋಗವನ್ನ ಕೊಡ್ತದೆ. ಪುಣ್ಯದ ಫಲವಾದಂತಹ ಸ್ವರ್ಗ ಪ್ರಾಪ್ತಿ, ಪುಣ್ಯದ ಫಲವಾದಂತಹ ಉತ್ತಮವಾದ ಶರೀರ, ಸಾತ್ವಿಕ ಸುಖ ಅನ್ನುವಂಥದ್ದು ಕೊಡ್ತದೆ. ಅದು ಕಬ್ಬಿಣದ ಬೇಡಿ ಆದ್ರೆ, ರಾಜಸ ತಾಮಸ ಸುಖಗಳು ಕಬ್ಬಿಣದ ಬೇಡಿ ಆದ್ರೆ ಇದು ಚಿನ್ನದ ಬೇಡಿ. ಆದ್ದರಿಂದ ಪುಣ್ಯವೂ ಕೂಡ ಬಂಧನಕಾರಿ ಆದ್ರಿಂದ ಅದನ್ನು ಮೀರಿ ನಿಲ್ಬೇಕು. ಈ ಕರ್ಮಯೋಗ ಬುದ್ಧಿಯಿಂದ ಫಲಾಭಿಸಂಧಿಯನ್ನು ಬಿಟ್ಟು ಕರ್ಮ ಮಾಡಿದಾಗ ಪಾಪವೂ ಉಂಟಾಗುವುದಿಲ್ಲ, ಪುಣ್ಯವೂ ಉಂಟಾಗುವುದಿಲ್ಲ. ಮನಸ್ಸಲ್ಲಿರತಕ್ಕಂಥ ಸಂಸ್ಕಾರಗಳು ನಾಶವಾಗ್ತವೆ, ವಾಸನೆಗಳು ನಾಶವಾಗ್ತವೆ, ಅಂತಃಕರಣ ನಿರ್ಮಲವಾಗ್ತದೆ. ಆದ್ದರಿಂದ ಯೋಗ ಬುದ್ಧಿಯಿಂದ ಕರ್ಮವನ್ನ ಮಾಡು. ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇದು ತುಂಬಾ ಪ್ರಸಿದ್ಧವಾದ ವಾಕ್ಯ. ಯೋಗವು ಕರ್ಮದಲ್ಲಿ ಕೌಶಲವು, ಕುಶಲತೆ ಅಂತ ಹೇಳ್ತಾರೆ. ಸ್ಕಿಲ್ಫುಲ್ ಆಕ್ಷನ್ ಇಸ್ ಕಾಲ್ಡ್ ಯೋಗ ಅಂತ ಕೆಲವರು ವ್ಯಾಖ್ಯಾನ, ಅದು ತಪ್ಪು ವ್ಯಾಖ್ಯಾನ. ಕುಶಲತೆಯಿಂದ ಕೆಲಸ ಮಾಡುವುದೇ ಯೋಗ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆದ್ರಿಂದ ಮಾಡುವ ಕೆಲಸದಲ್ಲಿ ಪರ್ಫೆಕ್ಷನ್ ಇರಲಿ, ಅದು ಪರ್ಫೆಕ್ಷನ್ ಇರುವುದೇ ಯೋಗ ಎಂಬುದಾಗಿ ಈ ವಾಕ್ಯವನ್ನು ಹಿಡ್ಕೊಂಡು ತಪ್ಪು ವಿವರಣೆ ನೀಡ್ತಾರೆ. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯೋಗ ಕರ್ಮಸು ಕೌಶಲಂ ಎಂದ್ರೆ ಕರ್ಮಸು ಯೋಗ ಕೌಶಲಂ ಅಂತ ಅನ್ವಯ ಮಾಡ್ಕೊಳ್ಬೇಕು. ಕರ್ಮ ಮಾಡುವಾಗ ಯೋಗ ಬುದ್ಧಿಯಿಂದ ಕರ್ಮ ಮಾಡುವುದೇ ಕುಶಲತೆ ಅಂತ. ಕುಶಲತೆ ಯಾಕೆ ಅಂದ್ರೆ ಯಾವ ಕರ್ಮವು ಬಂಧನಕಾರಿಯಾಗಿತ್ತು ಅದೇ ಮೋಕ್ಷಕ್ಕೆ ಕಾರಣವಾಗ್ತದೆ. ಬಂಧನಕಾರಿಯಾದಂತಹ ಕರ್ಮವನ್ನು ಮೋಕ್ಷಕ್ಕೆ ಕನ್ವರ್ಟ್ ಮಾಡುತ್ತೆ. ಅದು ಇಟ್ ಇಸ್ ಅ ಗ್ರೇಟ್ ಸ್ಕಿಲ್. ಅದರಿಂದ ಕರ್ಮ ಚೆನ್ನಾಗಿ ಮಾಡುವುದು ಯೋಗ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಕಳ್ಳತನವನ್ನು ತುಂಬಾ ಸ್ಕಿಲ್ಫುಲ್ ಆಗಿ ಮಾಡ್ತಾನೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಕಳ್ಳ ಎಲ್ಲೂ ಸಿಕ್ಕಾಕೊಳ್ಳದೆ ಕಳ್ಳತನ ಮಾಡ್ತಾನೆ, ಅದನ್ನು ಯೋಗ ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಯೋಗ ಅಂದ್ರೆ ಬಂಧನಕಾರಿಯಾದ ಕರ್ಮವನ್ನು ಮೋಕ್ಷಕ್ಕೆ ಪರಿವರ್ತನೆ ಮಾಡುವ ಕುಶಲತೆಯೇ ಯೋಗ. ಅಂದ್ರೆ ಕರ್ಮ ಯೋಗ ಬುದ್ಧಿ. ಹಾವಿನ ವಿಷ ನಮ್ಮ ಮೈಗೆ ಏರಿದಾಗ ಅದನ್ನು ತೆಗೆಯುವುದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರಂತೆ. ಆ ಇಂಜೆಕ್ಷನ್ ಅನ್ನ ಹಾವಿನ ವಿಷದಿಂದ ಸಂಸ್ಕರಿಸಿ ಮಾಡಿದ ಒಂದು ಔಷಧಿ ಅಂತ. ಅಂದ್ರೆ ಯಾವ ವಿಷವೂ ನಮ್ಮ ಮರಣಕ್ಕೆ ಕಾರಣ ಆಗಿತ್ತೋ ಅದೇ ವಿಷ ನಮ್ಮ ಬದುಕಿಸುವುದಕ್ಕೆ ಕಾರಣ ಆಗತ್ತೆ. ವ್ಯಾಕ್ಸಿನೇಷನ್ ಅಂತ ಹೇಳೋದು ಅದೇ ತಾನೆ. ಯಾವ ವೈರಸ್ ನಮ್ಮ ಮರಣಕ್ಕೆ ಕಾರಣ ಆಗಿದೆಯೋ ಅದೇ ವೈರಸ್ಸಿನ ಒಂದು ಭಾಗವನ್ನು ಸಂಸ್ಕರಿಸಿ ನಮ್ಮ ಶರೀರ ಚುಚ್ಚಿದಾಗ ಅದು ಮತ್ತೆ ಬದುಕಿಗೆ ಕಾರಣ ಆಗುತ್ತದೆ. ಯಾವ ಮುಳ್ಳು ನೋವುಂಟು ಮಾಡಿತ್ತೋ ಅದೇ ಮುಳ್ಳೆ ನೋವನ್ನು ತೆಗಿಲಿಕ್ಕೆ ಸಹಾಯ ಆಗುವುದೇ. ಕರ್ಮ ಅನ್ನುವಂಥದ್ದು ತುಂಬಾ ಭಯಾನಕ. ಇದು ಕರ್ಮ ಪ್ರಪಂಚದಲ್ಲಿ ಸಿಲುಕಿ ಬಿದ್ರೆ ಕೊನೆ ಮೊದಲಿಲ್ಲದೆ ಒದ್ದಾಡ್ತಾನೆ.
ಆದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ, ಸ್ವಲ್ಪ ಗುರುಶಾಸ್ತ್ರ ಉಪದೇಶದಿಂದ ಅವನ ಬದುಕಲಿಕ್ಕೆ ಕಲ್ತ್ರೆ ಇದೇ ಕರ್ಮವೇ ಬಂಧನಕಾರಿಯಾದ ಕರ್ಮ ಮೋಕ್ಷಕ್ಕೆ ಉಪಾಯವಾಗಿ ಮಾಡಿಕೊಳ್ಳುವಂಥದ್ದು ಕುಶಲತೆ, ಅದೇ ಸ್ಕಿಲ್ಫುಲ್ನೆಸ್. ಏನೂ ಬೇಕಾಗಿಲ್ಲ, ಚೇಂಜ್ ಯುವರ್ ಆಟಿಟ್ಯೂಡ್ ಅಷ್ಟೇನೆ. ಹೊಸಲು ಹೋಗಬೇಕಾಗಿಲ್ಲ, ನಾವು ನೋಡುವ ದೃಷ್ಟಿಯನ್ನು ಬದಲಾಯಿಸಬೇಕು ಅಷ್ಟೇ. ಯಾವ ರೀತಿ ದೃಷ್ಟಿ ಬೆಳೆಸ್ಕೊಳ್ಬೇಕು? ಇದೆಲ್ಲವೂ ಈಶ್ವರನ ಲೀಲಾ ಪ್ರಪಂಚ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ. ನಾಟಕ ನಡೀತಾ ಇದೆ ಈ ಸೃಷ್ಟಿ, ಭಗವಂತನ ಲೀಲೆ. ನನಗೊಂದು ಪಾತ್ರ ಕೊಟ್ಟಿದ್ದಾನೆ, ಆ ಪಾತ್ರವನ್ನ ಈಶ್ವರ ಒಪ್ಪುವ ಹಾಗೆ ಚೆನ್ನಾಗಿ ಮಾಡ್ತೇನೆ. ಅಸಂಗನಾಗಿ, ಡಿಟ್ಯಾಚ್ಡ್ ಆಗಿ ಬದುಕೋದು ಕಲಿಬೇಕು. ಕೆಸರಿನಲ್ಲಿರುವ ಕಮಲದ ಹಾಗೆ. ಆ ಶರಣಾಗತಿ ಬುದ್ಧಿಯನ್ನು ಮನಸ್ಸಲ್ಲಿ ತಂದುಕೊಂಡು ಎಲ್ಲವೂ ಈಶ್ವರನ ಸೇವೆ ಎಂಬ ಭಾವ ಇಟ್ಟುಕೊಂಡು ಏನೇ ಬಂದರೂ ಕೂಡ ಸಮತ್ವ ಬುದ್ಧಿಯಿಂದ ನಾವು ಬದುಕ್ತಾ ಹೋದ್ರೆ ಈ ದುಃಖಮಯವಾದ ಸಂಸಾರವೇ ಸುಖಮಯವಾಗಿ ಕಾಣುತ್ತೆ. ವ್ಯಸನಯಮಯ ಸಂಸಾರದಲ್ಲಿ ವಿನೋದವು ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಇದೇ ಕುಶಲತೆ. ಆದ್ದರಿಂದ ಯೋಗ ಕರ್ಮಸು ಕೌಶಲಂ ಎಂಬ ಮಾತಿಗೆ ಯೋಗ ಬುದ್ಧಿಯಿಂದ, ಸಮತ್ವ ಯೋಗ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮವೇ ತುಂಬಾ ಕುಶಲವಾದ ಶ್ರೇಷ್ಠ ಕರ್ಮವಾಗಿದೆ ಎಂಬ ಅರ್ಥವಾಗ್ತದೆ. ಮುಂದಿನ ಶ್ಲೋಕಗಳನ್ನ ಮುಂದಿನ ಗುರುವಾರ 6:30ರಿಂದ 7:30. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.